हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नं शान्तादिगुणब्रह्मितान् सशास्त्रप्रवचनासक्तान् एलमिलार्यन् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ये गुरुं। हरिः ओम्। ಶ್ರೀಶಾ ಪಾಹಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ಭವ್ಯ ಗ್ರಂಥ. 180 ಗಜ್ಜೆಗಳು ಶಾಸ್ತ್ರ ಪ್ರಮೇಯಗಳಾಗಿದೆ. 82ನೇ ಗಜ್ಜೆಯಿಂದ 92 ಗಜ್ಜೆದವರೆಗೂ ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರ ಚಿಂತನೆಯನ್ನು ಮಾಡುತ್ತಿದ್ದೆವು. ವರದರ ಚಿಂತನೆ ಅಂದರೆ ಜೀವರ ಪ್ರಕರಣವಾಗಿದೆ. ಮುಖ್ಯವಾಗಿ ಜೀವರ ಪ್ರಕರಣದಲ್ಲಿ ನಾವು ತಿಳಿಯಬೇಕಾದ್ದು ಏನು? ಜೀವಾಹ ಹರೇರನುಚರಾಹ ನೀಚೋಚ ಭಾವಂ ಗತಾಹ ಎಂಬುದು ಮುಖ್ಯವಾಗಿ ತಿಳಿಯಬೇಕು. ಪರಸ್ಪರ ಜೀವರು ಭಿನ್ನರಾಗಿದ್ದಾರೆ ಮತ್ತು ಭಗವಂತನಿಗೂ ಮತ್ತು ಜೀವರು ಭಿನ್ನರಾಗಿದ್ದಾರೆ ಎಂಬುದೇ ಅತಿ ಮುಖ್ಯವಾಗಿ ತಿಳಿಯಬೇಕಾದ್ದು. ಎಲ್ಲ ಜೀವರು ಅಸ್ವತಂತ್ರರು, ಭಗವಂತ ಮಾತ್ರ ಸ್ವತಂತ್ರ ಎಂಬುದು ಪ್ರತ್ಯಕ್ಷದಲ್ಲಿ ನಮಗೆ ಸಿದ್ಧವಾಗಿದೆ. ನಮಗೆ ಬೇಡವಾದ ಅನಿಷ್ಟಗಳು ಬರುತ್ತದೆ, ಬೇಕಾದ ಇಷ್ಟಗಳು ಪೂರೈಸಿಕೊಳ್ಳಲು ನಮ್ಮಲ್ಲಿ ಸಾಮರ್ಥ್ಯ ಇಲ್ಲ. ಇದು ನಮ್ಮನ್ನು ಸ್ವತಂತ್ರತೆ ಎಂಬುದಕ್ಕೆ ಸ್ಪಷ್ಟವಾಗಿ ತಿಳಿಸುತ್ತದೆ. ಆದರೂ ಶ್ರುತಿಯ ಸಹಾಯದಿಂದ ನಾವು ಭಗವಂತನಿಗೂ ನಮಗೂ ಇರತಕ್ಕಂಥ ಭೇದವನ್ನೇ ಹೇಗೆ ತಿಳಿಯಬೇಕು ಎಂಬುದಕ್ಕಾಗಿ ನಾವು ವಿಚಾರಿಸಿದಾಗ, ಆದರೆ ಅನೇಕ ಜನರು ಅದೇ ಶ್ರುತಿಯನ್ನು ಹಿಡಿದು ಭೇದವನ್ನು ತಿಳಿಯಬಹುದಂತಲ್ಲ, ಅಭೇದವನ್ನೇ ತಿಳಿಯಬೇಕು ಎಂಬ ಹಠದಿಂದ ಅನ್ಯಥಾ ಅರ್ಥವನ್ನು ಮಾಡಿ ತಮ್ಮ ಸಾಕ್ಷಿಗೆ ವಿರುದ್ಧವಾದ, ಅನುಭವಕ್ಕೆ ವಿರುದ್ಧವಾದ ಅರ್ಥವನ್ನು ಕಲ್ಪಿಸಿಕೊಂಡು ಜನಗಳಿಗೆ ಅನರ್ಥವನ್ನು ಉಂಟು ಮಾಡುವ ಪ್ರಚಾರ ಮಾಡಿದಾಗ ಶ್ರೀಮದಾನಂದ ತೀರ್ಥರು ದಶಪ್ರಕರಣ ಎಂಬತಕ್ಕಂಥದ್ದು ಒಂದು ಭಾಗ ಸರಮೂಲದಲ್ಲಿ, ಆ ಭಾಗದಲ್ಲಿರ್ತಕ್ಕಂಥ ವಿಷ್ಣು ತತ್ವ ನಿರ್ಣಯದಲ್ಲಿ ಸ್ಪಷ್ಟವಾಗಿ ಭೇದವನ್ನು ತೋರಿಸುವುದಕ್ಕೋಸ್ಕರವಾಗಿ ಸಕಲ ಶ್ರುತಿ ಸ್ಮೃತಿಗಳು ಇರುವುದು. ಆ ಭೇದವನ್ನು ಯಾವ ವಾಕ್ಯವೂ ತಿಳಿಸುವುದಿಲ್ಲ ಎಂಬುದನ್ನು ಉತ್ತಮ ಉದಾಹರಣೆ ಮೂಲಕವಾಗಿ ಯಾವ ಉಪನಿಷತ್ತಿರತಕ್ಕಂಥ ವಾಕ್ಯವನ್ನೇ ವಿಶೇಷವಾಗಿ ತೋರಿಸುತ್ತಾರೆ. ವಿಷ್ಣು ತತ್ವ ನಿರ್ಣಯ ಎಂಬುದು ವಿಷ್ಣುನೇ ಸರ್ವೋತ್ತಮ ಎಂಬುದಕ್ಕೋಸ್ಕರವಾಗಿ ಶ್ರೀಮದಾನಂದ ತೀರ್ಥರು ಒಂದು ಪ್ರಕರಣವನ್ನೇ ರಚನೆ ಮಾಡಿದ್ದಾರೆ. ಅಲ್ಲಿ ಬಂದಿರತಕ್ಕಂಥ ಅತತ್ವಮಸಿ, ಅದನ್ನು ತತ್ವಮಸಿ ಎಂಬ ಅನರ್ಥಕಾರಿಯಾಗಿ ನಾವು ಪದಪ್ರಯೋಗ ಮಾಡಿಕೊಂಡು ನಮಗೆ ಸಲ್ಲದ ಅರ್ಥವನ್ನು ಮಾಡಿಕೊಂಡಾಗ ಹೇಗೆ ಅನರ್ಥ ಉಂಟಾಗುವುದು? ಅತತ್ವಮಸಿ ಎಂದಾಗ ಹೇಗೆ ಅರ್ಥ ಉಂಟಾಗುವುದು ಎಂಬುದನ್ನು ನಾವು ಚಿಂತಿಸಬೇಕಾಗಿದೆ. ನ ಚ ಭೇದೆ ಕಶ್ಚಿದಾಗಮಃ ಸಂತಿ ಚ ಭೇದೆ ಸದಾಗಮಃ. ಇದು ಶ್ರೀಮದಾನಂದ ತೀರ್ಥರ ಪ್ರತಿಜ್ಞಾವಾಕ್ಯ. ಜೀವೇಶ್ವರ ಐಕ್ಯದ ವಿಷಯದಲ್ಲಿ ವೇದದಲ್ಲಿ ಒಂದೇ ಒಂದು ವಾಕ್ಯವೂ ಇಲ್ಲ. ಜೀವ ಬ್ರಹ್ಮರ ಭೇದವನ್ನು ಎಲ್ಲ ವೇದಗಳು ತಿಳಿಸುತ್ತಿದೆ ಎಂಬುದು ಇದರರ್ಥ. ತಥಾ ಹಿ ಅತತ್ವಮಸಿ ಇತಿ ನವಕೃತಿ ಉಪದೇಶ ಸದೃಷ್ಟಾಂತಕಃ. ಅತತ್ವಮಸಿ ಎಂಬುದಾಗಿ 9 ಬಾರಿ ದೃಷ್ಟಾಂತ ಪುರಸ್ಸರವಾಗಿ ನೀನು ಪರಮಾತ್ಮನಲ್ಲ ಎಂದು ಉಪದೇಶಿಸಿದ್ದಾರೆ. ನ ಚಾಯಂ ಅಭೇದ ಉಪದೇಶ. ತತ್ವಮಸಿ ಎಂದು ಪದವಿಭಾಗ ಮಾಡಿ ನೀನೇ ಬ್ರಹ್ಮನೆಂದು ಅಭೇದವನ್ನು ಈ ವಾಕ್ಯ ಹೇಳುವುದಿಲ್ಲ. ಸಾಯತ ಶಕುನಿ ಸೂತ್ರೇಣ ಪ್ರಬುದ್ಧ ದಿಶಂ ದಿಶಂ ಪ್ರತಿಷ್ಠಾ ಅನ್ಯತ್ರಾಯತನಮಲಬ್ಧ ಬಂಧನಮೇವೋಪಾಶ್ಯತೆ ಸನ್ಮೂಲ
ಸೌಮ್ಯ ಇಮಾ ಸರ್ವಾಃ ಪ್ರಜಾಃ ಸದಾಯಿತನಃ ಸತ್ಪ್ರತಿಷ್ಠಾಃ. ಹಗ್ಗದಿಂದ ಬಂಧಿಸಲ್ಪಟ್ಟ ಹಕ್ಕಿಯ ಸುತ್ತಲೂ ತಿರುಗುತ್ತಾ ಎಲ್ಲಿಯೂ ಆಶ್ರಯ ಸಿಗದೆ ಹಗ್ಗದ ಬುಡಕ್ಕೆ ಬರುವಂತೆ ಜೀವರು ಪರಮಾತ್ಮನನ್ನು ಆಶ್ರಯಿಸುತ್ತಾರೆ. ಎಲ್ಲ ಜೀವರಿಗೂ ಪರಮಾತ್ಮನೇ ಮೂಲ, ಅವನೇ ಆಶ್ರಯ. ಯಥಾ ಸೌಮ್ಯ ಮಧುಕೃತೋ ನಿತ್ಯಷ್ಟಂತೆ ನಾನಾತ್ಮಾನಂ ವೃಕ್ಷಾಣಂ ರಸಾಣಂ ಸ್ವಭವಿವಾರಮೈಕ್ಯತಂ ಗಮಯಂತಿ ತೇ ಯಥಾ ತತ್ರ ವಿವೇಕೋ ಲಭಂತೆ ಉತ್ಪಶ್ಯಾಮಃ. ವೃಕ್ಷಸ್ಯ ರಸೋಹಂ ಮಮುಷ್ಯಾಹಂ ವೃಕ್ಷಸ್ಯ ರಸೋ ಅಸ್ಮಿನ್ ಏತಮೇವ ಖಲು ಸೌಮ್ಯ ಇಮಾಃ ಸರ್ವಾಃ ಪ್ರಜಾಃ ಸ್ವಸಂಪಜ್ಞಾನ ವಿದುಃ ಸತಿ ಸಂಪಜ್ಞಾಂ ಸಮ್ಮಾಹ ಇತಿ. सा यः व्याघ्रो वा सिंहो वा वृको वा वराहो वा कीटो वा पतङ्गो वा दंशो वा मशको वा ಯಜ್ಜದ್ಭವತಿ ತತ್ಪದಾ ಭವತಿ. ಭ್ರಮರಗಳು ಜೇನನ್ನು ಸಿದ್ಧಪಡಿಸುತ್ತದೆ. ನಾನಾ ಗಿಡ ಮರಗಳ ರೂಪವನ್ನು ಸಮ್ಮಿಲನಗೊಳಿಸುತ್ತದೆ. ಆಗ ಮಿಶ್ರ ಹೊಂದಿದ ನಾನಾ ರಸಗಳ ಭಿನ್ನತೆಗಳು ಗೊತ್ತಾಗುವುದಿಲ್ಲ. ಅದರಿಂದ ಈ ಜೀವರು ಶರೀರದಲ್ಲಿ ಪರಮಾತ್ಮನ ಜೊತೆಯಲ್ಲೇ ಸೇರಿಕೊಂಡಿರುವುದರಿಂದ ಅವನಿಂದ ನಮಗೆ ಇರುವ ಭೇದವನ್ನು ತಿಳಿದುಕೊಳ್ಳದೆ ಹುಲಿ, ಸಿಂಹ, ಕೀಟ, ಪತಂಗ ಮುಂತಾದ ನೀಚ ಯೋನಿಗಳಲ್ಲಿ ಹುಟ್ಟುತ್ತಾರೆ ಎಂದರ್ಥ. ಇಮಾ ಸೌಮ್ಯಾಃ ನದ್ಯಾಃ ಪರಸ್ತತ್ಯಃ ಸಂಜತೆ ಪಶ್ಚಾತ್ ಪ್ರತೀತ್ಯಾಂ ತಃ ಸಮುದ್ರ ತತ್ಸಮುದ್ರಮೇವ ಪೀಯಂತೆ ಸ ಸಮುದ್ರ ಏವ ಭವತಿ ಯಥಾ ತತ್ರ ನ ವಿದುಃ ಅರಿಯಂ ಅಸ್ಮಿನ್ ಅಹಮಸ್ಮೀತಿ ಏವಮೇವ ಖಲು ಸೋಮ ಇಮಾಃ ಪ್ರಜಾಃ. ಇಮಾಃ ಸರ್ವಾಃ ಪ್ರಜಾಃ ಸತ ಅಗಮ್ಯ ಸ ವಿದುಃ ಸ ಆಗಚ್ಚಮಃ ಇತಿ. ತಾ ಯಃ ವ್ಯಾಘ್ರೋ ವಾ ಸಿಂಹೋ ವಾ ವೃಕೋ ವಾ ವರಾಹೋ ವಾ ಕೀಟೋ ವಾ ಪತಂಗೋ ವಾ ದಂಶೋ ವಾ ಮಶಕೋ ವಾ ಯಜ್ಯದಾ ಭವಂತಿ ತತ್ಪದಾ ಭವಂತಿ. ಪೂರ್ವಾಭಿಮುಖವಾಗಿ ಮತ್ತು ಪಶ್ಚಿಮಾಭಿಮುಖವಾಗಿ ಹರಿಯುವ ಎಲ್ಲ ನದಿಗಳು ಮೂಲತಃ ಸಮುದ್ರದಿಂದಲೇ ಹುಟ್ಟಿ ಸಮುದ್ರವನ್ನೇ ಸೇರುತ್ತದೆ. ಆ ಸಮುದ್ರವೇ ಆಗಿರುತ್ತದೆ. ಈ ನದಿಗಳು ಸಮುದ್ರದಲ್ಲಿ ಸೇರಿದಾಗ ಅವುಗಳ ಭೇದ ಗೊತ್ತಾಗುವುದಿಲ್ಲ. ಅದರಂತೆ ಈ ಜೀವರು ಪರಮಾತ್ಮನಿಂದ ಹುಟ್ಟಿದರೂ ನಾವು ಪರಮಾತ್ಮನಿಂದ ಜನಿಸಿದ್ದೇವೆ ಎಂಬುದನ್ನು ತಿಳಿಯದೆ ಹುಲಿಗೆ ಮುಂತಾದ ನಾನಾ ನೀಚ ಯೋನಿಗಳಲ್ಲಿ ಹುಟ್ಟುತ್ತಾರೆ. ಏಷಃ ಜೀವೇನ ಆತ್ಮಾನಂ ಅನುಪ್ರಭೂತಃ ಪೀಯಮಾನಃ ಮೋದಮಾನಸ್ತಿಷ್ಠತಿ ಅಸ್ಯ ಏಕಂ ಶಾಖಂ ಜೀವೋ ಜಹಾತ್ಯತಃ ಸ ಶಿಷ್ಯತಿ. ಈ ವೃಕ್ಷ ಜೀವ ಪರಮಾತ್ಮನಿಂದ ಅಧಿಷ್ಠಿತವಾದಾಗ ನೀರನ್ನು ಕುಡಿಯುತ್ತಾ ಆನಂದ ಇರುತ್ತದೆ. ಜೀವನದಾತವಾದ ಭಗವಂತನು ಕೊಂಬೆಯನ್ನು ತ್ಯಜಿಸಿದಾಗ ಅದು ಒಣಗಿ ನಿರ್ಜೀವವಾಗುತ್ತದೆ. ನಿಗ್ರೋಧ ಪರಮತಂ ಅಹರೇತಿ ಇದಂ ಭಗವಾ ಇತಿ ಬಿಂದೀತಿ ಭಿನ್ನಂ ಭಗವಾ ಇತಿ ಕಿಮತ್ರ ಪಶ್ಯತಿ ಇತಿ ಅನ್ವೇ ಇವೇ ಇಮಾಃ ದಾರಾಃ ಭಗವಾ ಇತಿ ಅಸಾಮಂಗೇಕಂ ಚಿಂದೀತಿ ಭಿನ್ನಾ ಭಗವಾ ಇತಿ ಕಿಮತ್ರ ಪಶ್ಯತಿ ಇತಿ ಸ ಕಿಂಚನ ಭಗವಾ ಇತಿ ತಂ ಹೋವಾಚ ಯಂ ವೈ ಸೋಮ ಇಮೇ ಏತದ್ ಮಡಿಮಾನಂ ನ ನಿಬಾಲಯಸೆ ಅಸ್ಮ ಸೋಮ ಏಷ ಏಮ ಅಣಿಮಃ ಏವಂ ಮಹಾತ್ಮ ನ ಕ್ರೋಧ ಅಸ್ತಿಷ್ಠತಿ. ಉದ್ದಾಲಕ ಪುತ್ರನಾದ ಶ್ವೇತಕೇತುವಿನ ಜೊತೆಗೆ ನಡೆದ ಸಂವಾದ ಹೀಗಿದೆ. ಉದ್ದಾಲಕ ಹೇಳುತ್ತಾನೆ, ವಟವೃಕ್ಷನ ಹಣ್ಣನ್ನು ತಂದು ಇದೋ ತಂದಿದ್ದೇನೆ ಭಗವಾನ್, ಈ ಹಣ್ಣನ್ನು ಭೇದಿಸು. ಹಣ್ಣನ್ನು ಭೇದಿಸಿದ್ದಾನೆ. ಇಲ್ಲಿ ಏನು ಕಾಣುತ್ತದೆ? ಸೂಕ್ಷ್ಮ ಜೀವನ ಕಾಣುತ್ತಿದ್ದೇನೆ ಭಗವನ್. ಇವುಗಳಲ್ಲಿ ಒಂದು ಬೀಜವನ್ನು ಭೇದಿಸಿದನು ಭಗವನ್. ಇಲ್ಲಿ ಏನು ಕಾಣುತ್ತಿದೆ? ಇಲ್ಲಿ ಏನೂ ಕಾಣುವುದಿಲ್ಲ ಭಗವನ್. ಈ ಬೀಜದೊಳಗಿನ ಸೂಕ್ಷ್ಮ ಶಕ್ತಿಯು ನಿನಗೆ ಕಾಣುವುದಿಲ್ಲ. ಇದರ ಆಧಾರದಿಂದಲೇ ಈ ಮಹಾ ವಟವೃಕ್ಷವು ನಿಂತಿದೆ. ಲವಣಮೇ ಉದಕ್ಕೆ ಅವಧಾಯತಃ ಮಾ ಪ್ರಾತರ್ ಉಪಸೀದತೆ ಇತಿ ತದ್ ತಥಾ ಚಕಾರ ತಂ ಹೋವಾಚ ಯದ್ದೋಷ ಲವಣಮೇತಮುದಕೇತ ಅಂಗಾಂತದಃ ಹರತೆ ತದ್ಭಾವಂ ಶುಚಂ ನ ವಿವೇದ ಯಥಾ
ವಿಲೀನಮೇವಾಂಗ ಅಸ್ಮಾದ್ ಆಚಮತಿ ಇತಿ ಕಥಮಿತಿ ಲವಣಮಿತಿ ಮಧ್ಯಮಾಚಮಿತಿ ಕಥಮಿತಿ ಲವಣಮಿತಿ ಅಂತ್ಯಾದಾಚಮಿತಿ ಕಥಮಿತಿ ಲವಣಮಿತಿ ಅಭಿಪ್ರಾಯೇತ್ಯದತಃ ಮುಪಸೀದತಃ ತದ್ ಯಥಾ ಚಕಾರ ತದ್ವತ್ ಸಂವರ್ತತೆ ತಮೋವಾಚ ಅತ್ರ ವಾ ಕಿಲ ಸೌಮ್ಯ ಇಮೇ ನ ನಿಬಾಲಯ ಸೇ ಇತ್ಯೇವ ಕಿಲೇತಿ. ಈ ನೀರಿಗೆ ಉಪ್ಪನ್ನು ಹಾಕಿ ಬೆಳಿಗ್ಗೆ ನನ್ನ ಬಳಿಗೆ ಬಾ ಎಂದು ಉದ್ದಾಲಕ ಹೇಳಿದ. ಶ್ವೇತಕೇತು ಅದರಂತೆ ಮಾಡಿದ. ರಾತ್ರಿಯಲ್ಲಿ ನೀರಿಗೆ ಹಾಕಿದ ಉಪ್ಪನ್ನು ತೆಗೆದುಕೊಂಡು ಉದ್ದಾಲಕ ಹೇಳಿದ ನೀರಿನಲ್ಲಿ ಕರಗಿದ ಉಪ್ಪನ್ನು ತೆಗೆದುಕೊಳ್ಳಲು ಅವನಿಗೆ ಸಾಧ್ಯವಾಗಲಿಲ್ಲ. ನೀರಿನ ಮೇಲಿಂದ ಮಧ್ಯದಿಂದ ಮತ್ತು ಬುಡದಿಂದ ನೀರನ್ನು ಕುಡಿಯಲು ಉದ್ದಾಲಕರು ಹೇಳಿದರು. ಯಾವ ಭಾಗದಿಂದ ಕುಡಿದರೂ ಅದು ಉಪ್ಪಾಗಿದೆ ಎಂದು ಶ್ವೇತಕೇತು ಹೇಳಿದ. ಆ ನೀರನ್ನು ಚೆಲ್ಲಿ ತನ್ನ ಬಳಿ ಬರಲು ಉದ್ದಾಲಕ ಹೇಳಿದ. ಅದರಂತೆ ಬಂದ ಶ್ವೇತಕೇತುವಿಗೆ ನೀರಲ್ಲಿ ಉಪ್ಪು ವ್ಯಾಪಿಸಿಕೊಂಡಿದ್ದರು ತೋರುವಂತೆ ಈ ಜಗತ್ತಿನಲ್ಲಿ ಬ್ರಹ್ಮನು ಇರುವನು ಎಂದು ಉಪದೇಶಿಸಿದ. ಯಥಾ ಸೌಮ್ಯ ಪುರುಷಂ ಗಂಧಾರ್ಯಭ್ಯೋ ಅವಿನಾದೃಕ್ಷ್ಯಮಾನೀಯತಂ ತಥೋ ಅತಿಜನೆ ವಿಸೃಜೇತ್. ಗಂಧಾರ ದೇಶದಿಂದ ಶ್ರೀಮಂತ ವ್ಯಕ್ತಿಯನ್ನು ಕಳ್ಳನ್ನು ಹಿಡಿದು ತಂದು ಕಣ್ಣು ಕಟ್ಟಿ ನಿರ್ಜನ ಪ್ರದೇಶದಲ್ಲಿ ಬಿಡುತ್ತಾನೆ. ಒಬ್ಬ ಸಜ್ಜನಾದ ಪಥಿಕನಿಂದ ಗಂಧಾರ ದೇಶದ ದಾರಿಯನ್ನು ತಿಳಿದು ಅದನ್ನು ಊರನ್ನು ಮುಟ್ಟುವಂತೆ ಗುರುಗಳ ಉಪದೇಶದಿಂದ ಮಾನವನು ಭಗವಂತನು ಹೊಂದುತ್ತಾನೆ. ಅತಃ ಯಥಾ ಅಸ್ಯ ವಾಗ್ ಮನಸ್ಸು ಸಂಪದ್ಯತೆ ಮನಃ ಪ್ರಾಣೇ ತೇಜಸಿ ತೇಜಃ ಪರಸ್ಯಾಂ ದೇವತಾಯಂ ತಾವನ್ನ ಜಾನಾತಿ. ರೋಗಿಯು ವಾಕ್ ಮನಸ್ಸು ಪ್ರಾಣಾದ ಶಕ್ತಿಗಳನ್ನು ಭಗವಂತನು ಅಪಹರಿಸಿದಾಗ ಅದು ಜ್ಞಾನವನ್ನೇ ಕಳೆದುಕೊಳ್ಳುತ್ತಾನೆ. ಪುರುಷ ಸೌಮ್ಯಯಿತಾಃ ಹಸ್ತಗೃಹೀತಮಾನಂ ಅಪಿ ಅವಹ ಆಶಿತ್ವೇ ಯಮಾಕಾಶಿತ್ವೇ ಪರಶುಮಸ್ಮೈ ತಪ ಇತಿ ಸ ಯದಿ ತಸ್ಮೈ ಕರ್ತಾ ಭವತಿ ತಥಾ ಏವ ಅನೃತಾತ್ಮಾನಂ ಕುರುತೆ ಸ್ವನೃತೋ ಅಭಿಸಂಪದ್ಯೋ ಅನೃತೆ ಅನಾತ್ಮಾಂ ಅಂತರ್ದಾಯ ಪರಶಂ ತಪ್ತಂ ಪ್ರತಿಗೃಹ್ಣಾತಿ ಸ ದಹ್ಯತೆ ಅತ ಹನ್ಯತೆ. ಅತಃ ಯದಿ ತಸ್ಯ ಕರ್ತಾ ಭವತಿ ತಥೈವ ಸತ್ಯಮಾತ್ಮಾನಂ ಕುರುತೆ ಸ ಚಾಭಿಸಂದಃ ಸತ್ಯೇನ ಆತ್ಮಾನಂತರ್ಧಾಮಃ ಪರಶಂ ತಪ್ತಂ ಪ್ರತಿಗೃಹ್ಣಾತಿ ಸ ನ ದಹ್ಯತೆ ಅತ ಮುಚ್ಯತೆ. ಏವಮೇವ ಖಲು ಸೋಮ ಆಚಾರ್ಯವಾನ್ ಪುರುಷಃ ವೇದಃ ಇತಿ ಸ್ಥಾನವನೈಕೆ ವೇದ ಏವ ದೃಷ್ಟಾಂತ ಅಭಿಧಾನಾತ್. ಕಳ್ಳರನ್ನು ರಾಜಭಟರು ಹಿಡಿದು ಆತನು ಕಳ್ಳನೇ ಎಂಬುದನ್ನು ಪರೀಕ್ಷಿಸೋಕ್ಕೋಸ್ಕರವಾಗಿ ಕಾದ ಕಬ್ಬಿಣವನ್ನು ಮುಟ್ಟಲು ಹೇಳಿದ್ದಾರೆ. ಕಳ್ಳನಾಗಿದ್ದರೆ ತಾನು ಕಳ್ಳನಲ್ಲ ಎಂದು ಸುಳ್ಳು ಹೇಳಿ ತಪ್ಪನ್ನು ಮುಚ್ಚಿಟ್ಟುಕೊಳ್ಳುವ ವ್ಯಕ್ತಿ ಕಾದ ಕಬ್ಬಿಣವನ್ನು ಮುಟ್ಟಿ ಕೈ ಸುಟ್ಟುಕೊಳ್ಳುವನು. ನಿರಪರಾಧಿ ವ್ಯಕ್ತಿಯು ಸತ್ಯವನ್ನೇ ಹೇಳಿ ಕಾದ ಕಬ್ಬಿಣ ಮುಟ್ಟಿದರೂ ಅವನ ಕೈ ಸುಡುವುದಿಲ್ಲ, ಅವನು ಬಿಡುಗಡೆ ಹೊಂದುವನು ಎಂಬುದಾಗಿ 9 ಸ್ಥಳಗಳಲ್ಲಿ ಭೇದದಲ್ಲಿಯೇ ದೃಷ್ಟಾಂತವನ್ನು ಹೇಳಿದ್ದಾರೆ. ಏವಮೇವ ಖಲು ಇತ್ಯಾದಿ ವಾಕ್ಯ ಚಾಂದೋಗ್ಯ ಉಪನಿಷತ್ತಿನ ಈ ಭಾಗದಲ್ಲಿ ಇಲ್ಲ. 7ನೇದಾದ ಗಾಂಧಾರ ದೃಷ್ಟಾಂತದಲ್ಲಿದೆ. ಅದನ್ನು 9 ದೃಷ್ಟಾಂತಗಳಲ್ಲೂ ಅನ್ವಯಿಸಿಕೊಳ್ಳಬೇಕೆಂದು ತಿಳಿಸಲು ಆಚಾರ್ಯ ಕೊನೆ ದೃಷ್ಟಾಂತ ಜೊತೆ ಉದಾಹರಿಸಿದ್ದಾರೆ. ಜೀವನು ಗುರುಪದೇಶದಿಂದ ಜ್ಞಾನವನ್ನು ಪಡೆದು ಭಗವಂತನು ಹೊಂದುತ್ತಾನೆ ಎಂದು ಈ ವಾಕ್ಯದ ಅರ್ಥ. ನಹಿ ಶಕಿನ ಸೂತ್ರೋ ಯೋ ನ ವ್ಯಕ್ತರಸಾನಾಂ ನದಿ ಸಮಯೋ ಜೀವಾದ್ವ್ಯಕ್ತಯೋ ಅಣಿಮಾದನೆಯೋ ಲವಣೋದಕಯೋಗ ಗಾಂಧಾರ ಪುರುಷಯೋ ಅಗ್ನಿಪ್ರಾಣಾದಿ ನಿಯಾಮಕಯೋ ಸ್ಥೇನ ಅಪಹರ್ಯಾಶ್ಚೈಕ್ಯಂ. ಈ 9 ವಾಕ್ಯದಲ್ಲಿ ದೃಷ್ಟಾಂತವಾಗಿ ಉದರಿಸಿರುವ ಹಕ್ಕಿ ಮತ್ತು ಅದಕ್ಕೆ ಕಟ್ಟಿದ ಹಗ್ಗ, ನಾನಾ ರಸಗಳು, ನದಿ ಸಮುದ್ರಗಳು, ಮರ ಮತ್ತು ಅದಕ್ಕೆ ಜೀವ ಕೊಡುವ ದೇವರು, ಬೀಜ ಮತ್ತು ಅದರೊಳಗಿರುವ ಸೂಕ್ಷ್ಮ ಶಕ್ತಿ, ಉಪ್ಪು ಮತ್ತು ನೀರು, ಗಾಂಧಾರ ದೇಶ ಮತ್ತು ಅಲ್ಲಿಗೆ ಹೋಗುವ ವ್ಯಕ್ತಿ, ಅಜ್ಞಾನಿ ಜೀವ ಮತ್ತು ಪ್ರಾಣಾದಿ ನಿಯಾಮಕ ಭಗವಂತ, ಕಳ್ಳ ಮತ್ತು ಅಪಹರಿಸಿದ ವಸ್ತು, ಇವುಗಳಿಗೆ ಭೇದವೇ ಇದೆ, ಐಕ್ಯ ಇಲ್ಲ. ಆದ್ದರಿಂದ ಈ 9 ವಾಕ್ಯಗಳು ಅಭೇದವನ್ನು
ಹೇಳಲಾರದು ಎಂಬುದಕ್ಕೋಸ್ಕರ 9 ಉದಾಹರಣೆಯನ್ನು ತೋರಿಸಿದ್ದಾರೆ. ಅಭೇದಕ್ಕೆ ಪ್ರತ್ಯಕ್ಷ ಪ್ರಮಾಣವಲ್ಲ ಎಂದು ನೋಡಿದ್ದಾಯಿತು. ಇನ್ನು ವೇದವಾಕ್ಯವನ್ನು ವಿಮರ್ಶಿಸಿಕೊಂಡು ಜೀವ ಬ್ರಹ್ಮರ ಐಕ್ಯವನ್ನು ಹೇಳುವ ಒಂದೇ ಒಂದು ವೇದವಾಕ್ಯ ದೊರೆಯುವುದು. ಜೀವ ಪರಮಾತ್ಮ ಭೇದವನ್ನು ಸಾಧಿಸಲು ಸಕಲ ವೇದಗಳೂ ಇದೆ. ನ ಚ ಭೇದೆ ಕಶ್ಚಿದಾಗಮಃ ಸಂತಿ ಚ ಭೇದೆ ಸದಾಗಮ ಸರ್ವಾಗಮಃ ಎಂದು ಶ್ರೀಮಧ್ವಾಚಾರ್ಯರು ಘೋಷಿಸಿದ್ದಾರೆ. ಸ ಆತ್ಮ ಅತಾತ್ಮಸಿ ಎಂಬುದಾಗಿ 9 ಬಾರಿಯ ದೃಷ್ಟಾಂತದಲ್ಲಿ ಮಾಡಿರುವ ಉಪದೇಶವೇ ಜೀವ ಬ್ರಹ್ಮರ ಭೇದಕ್ಕೆ ಪ್ರಮಾಣವೆಂದು ನಾವು ತೋರಿಸಬಹುದು. ಜೀವ ಬ್ರಹ್ಮರ ಐಕ್ಯವನ್ನು ಸಾರುವ ಮಹಾವಾಕ್ಯವೆಂದು ಅದ್ವೈತವಾದಿಗಳು ಇದನ್ನು ಪರಿಗಣಿಸುತ್ತಾರೆ. ತತ್ ತ್ವಮಸಿ ಎಂಬ ಪದ ವಿಭಾಗ ಮಾಡಿದರೆ ನೀನೇ ಬ್ರಹ್ಮನೆಂದು ಸಾಮಾನ್ಯವಾಗಿ ಅರ್ಥ ಭಾಸವಾಗುತ್ತದೆ. ಅತತ್ವಮಸಿ ಎಂಬ ಪದ ವಿಭಾಗ ಮಾಡಿದಾಗ ನೀನು ಪರಮಾತ್ಮನಲ್ಲ ಎಂದು ಅರ್ಥವಾಗುವುದು. ಯಾವ ರೀತಿಯಲ್ಲಿ ಪದವಿಭಾಗವನ್ನು ಮಾಡಬೇಕೆಂದು ನಿರ್ಧಾರವಾಗದೆ ಅರ್ಥದಲ್ಲಿ ಸಂದೇಹ ಮಾಡಿದಾಗ ಇಲ್ಲಿರುವ ದೃಷ್ಟಾಂತ ವಾಕ್ಯದಿಂದ ಇದರ ನಿಜವಾದ ಅಂತರಂಗವನ್ನು ನಾವು ಅರಿತುಕೊಳ್ಳಬೇಕು. ಇಲ್ಲಿರುವ 9 ದೃಷ್ಟಾಂತವನ್ನು ಪರಿಶೀಲಿಸಿದರೂ ಜೀವರ ಭೇದವೇ ಈ ವಾಕ್ಯದ ಅರ್ಥ ಎಂಬುದು ದೃಢವಾಗುತ್ತದೆ. ಸತಿ ಸಂಪದ್ಯ ಸಾವಿದು ಸತಿ ಸಂಪತ್ಯಾಮಹಮಿತಿ ತಾಯಿಹ ವ್ಯಾಘ್ರೋ ವಾಸಿಂಹೋವಾ ಇತಿ ಸತಾಗಮ್ಯಾನ ವಿದುಹು ಸತ ಆಗಚ್ಚಾಮಹ ಇತಿ ತಾಯಿಹ ವ್ಯಾಘ್ರೋ ವಾಸಿಂಹೋವಾ ಇತಿ ಭೇದ ಪರಿಜ್ಞಾನೇತ ಅರ್ಥವಚನ ಛ. ಭ್ರಮರ ಮತ್ತು ಜೇನು ತುಪ್ಪದ ದೃಷ್ಟಾಂತದಲ್ಲೂ ನದಿ ಸಮುದ್ರ ದೃಷ್ಟಾಂತದಲ್ಲೂ ಬ್ರಹ್ಮನನ್ನು ಹೊಂದಿದ ಮತ್ತು ಬ್ರಹ್ಮನಿಂದ ಬಂದ ಜೀವರು ಬ್ರಹ್ಮನ ಜೊತೆಗಿರುವ ಈ ಸಂಬಂಧವನ್ನು ತಿಳಿದಿದ್ದಾದ್ದರಿಂದ ವ್ಯಾಘ್ರವು ಸಿಂಹವು ಮುಂತಾದ ನೀಚ ಯೋನಿಯಲ್ಲಿ ಹುಟ್ಟುವರು. ಭೇದವನ್ನು ತಿಳಿಯದೆ ಆಗುವ ಅನರ್ಥವನ್ನು ಇಲ್ಲಿ ಹೇಳಿದೆ. ನಹಿ ಗೃಹಾದಾಗತಸ್ಯ ಗೃಹೇ ಪ್ರವಿಶ್ಯ ಚ ತತ್ ಐಕ್ಯಂ. ಒಂದು ಮನೆಯಿಂದ ಹೊರ ಬಂದವನು ಮನೆಯನ್ನು ಸೇರಿದವನು ಮನೆಯೇ ಆಗಲಾರನು. ಅದರಂತೆ ಬ್ರಹ್ಮನನ್ನು ಸೇರಿದವನು ಬ್ರಹ್ಮನಿಂದ ಬಂದವನು ಬ್ರಹ್ಮನೇ ಆಗಲಾರನು ಎಂದರ್ಥ. ಭ್ರಮರಗಳು ನಾನಾ ಪುಷ್ಪಗಳ ರಸವನ್ನು ಸಂಗ್ರಹಿಸಿ ಆ ಭಿನ್ನ ಭಿನ್ನ ರಸಗಳ ಮಿಶ್ರವನ್ನು ಜೇನನ್ನು ನಿರ್ಮಿಸುತ್ತದೆ. ಈ ಜೇನಿನಲ್ಲಿ ಎಲ್ಲ ರಸಗಳು ಸೇರಿಕೊಂಡಿದ್ದರೂ ಅವುಗಳನ್ನು ಪ್ರತ್ಯೇಕಿಸಿ ತಿಳಿದುಕೊಳ್ಳಲಾರೆವು. ಅವುಗಳ ಭಿನ್ನತೆಯ ತಿಳಿಯುವುದಿಲ್ಲ. ಅದರಂತೆ ಈ ಭಿನ್ನ ಭಿನ್ನ ಜೀವರು ನಮ್ಮ ಆಶ್ರಯ ಭೂಮಿಯಾದ ಭಗವಂತನಲ್ಲಿ ಸುಷುಪ್ತಿಯ ಸ್ಥಿತಿಯಲ್ಲಿ ಸೇರಿಕೊಳ್ಳುವರು. ಆದರೂ ಪರಮಾತ್ಮನ ಆಶ್ರಯದಲ್ಲಿ ತಾವಿದ್ದೇವೆ ಎಂಬುದನ್ನು ಅರಿಯರು. ಪುಷ್ಪದ ರಸಗಳು ಜೇನಿನಲ್ಲಿ ಮಿಶ್ರಣಗೊಂಡಾಗ ಅವುಗಳಲ್ಲಿರುವ ಭಿನ್ನತೆಯನ್ನು ಅರಿಯದಂತೆ ಭಗವಂತನ ಆಶ್ರಯದಲ್ಲಿ ಸೇರಿದಾಗಲೂ ಈ ಭಿನ್ನತೆಯನ್ನು ಅರಿಯದ ಪಾಮರ ಜೀವರು ತಮ್ಮ ಈ ಅಜ್ಞಾನದ ಕಾರಣದಿಂದ ಹುಲಿ, ಹಂದಿ, ಕ್ರಿಮಿ, ಕೀಟಗಳಾಗಿ ನಾನಾ ಯೋನಿಗಳಲ್ಲಿ ಜನಿಸುವ ದುರವಸ್ಥೆಯನ್ನು ಅನುಭವಿಸಬೇಕಾಗುತ್ತದೆ ಎಂದರ್ಥ. ಇದು 2ನೇ ದೃಷ್ಟಾಂತವಾಗಿದೆ. ಪೂರ್ತಿ ಅರ್ಥ ವಿವರಣೆ. ಬೇರೆ ಬೇರೆ ಪುಷ್ಪಗಳ ರಸಗಳು ಒಂದಾದಾಗ ತಮ್ಮ ಪ್ರತ್ಯೇಕ ಅಸ್ತಿತ್ವವನ್ನು ಕಳೆದುಕೊಳ್ಳುವುದಿಲ್ಲ. ಸಮ್ಮಿಲನಕ್ಕೂ ಅಭಿನ್ನತೆಗೂ ಇರುವ ಅಂತರವನ್ನು ನಾವು ಗಮನಿಸಬೇಕು. ಹಾಲು ನೀರು ಸೇರಿದಾಗ ಇವೆರಡು ಒಂದಾಯಿತೆಂದು ಹೇಳುತ್ತೇವೆ. ಹಾಲು ನೀರು ಸಮ್ಮಿಲನವಾಯಿತೆಂದೇ ನಮ್ಮ ಭಾವನೆ ಇರುತ್ತದೆ. ಅಲ್ಲಿ ಹಾಲು ನೀರು ಇವೆರಡರ ಪ್ರತ್ಯೇಕ ಅಸ್ತಿತ್ವವು ನಷ್ಟವಾಗುವುದಿಲ್ಲ. ನಾನಾ ಪುಷ್ಪಗಳ ರಸಗಳು ಮಿಶ್ರಣವಾದಾಗ ಅಲ್ಲಿ ಪ್ರತ್ಯೇಕತೆಯೇ ಇದ್ದರೂ ತೋರುವುದಿಲ್ಲ. ಅದರಂತೆ ಜೀವರು ಭಗವಂತನಲ್ಲಿ ಮಿಲನರಾಗುತ್ತಾರೆ. ಈ ಪ್ರತ್ಯೇಕತೆಯನ್ನು ತಿಳಿಯದವರು ಸಹ ನಾನಾ ನೀಚ ಯೋನಿಗಳಲ್ಲಿ ಜನಿಸಿ ಸಂಕಷ್ಟ ಪಡೆಯಬೇಕಾಗುತ್ತದೆ ಎಂದು ಉಪನಿಷತ್ತು ಉತ್ತರಿಸಿದೆ. ತೇ ಯಥಾ ತತ್ರ ನ ವಿವೇಕಂ ಲಭತೆ ತಾಯಃ ವ್ಯಾಘ್ರೋ ವಾ ಸಿಂಹೋ ವ ಕೀಟೋ ವ ಪತಂಗೋ ವಾ ಯದ್ಭವಂತಿ ತತ್ತದಾ ಭವಂತಿ ಎಂಬುದಾಗಿ ಪರಮಾತ್ಮದ ಭೇದವನ್ನು ತಿಳಿಯದಿದ್ದರೆ ಮಹಾ ಅನರ್ಥವಾಗುವುದು. ಪುಷ್ಪರಸ ದೃಷ್ಟಾಂತ ಮತ್ತು ನದಿ ಸಮುದ್ರ ದೃಷ್ಟಾಂತದಿಂದ ಸ್ಪಷ್ಟವಾಗಿ ಹೇಳಿದಾಗ ಈ ಹಿನ್ನೆಲೆಗೆ ವಿರುದ್ಧವಾಗಿ ಸಾತ್ಮ ತತ್ವಮಸಿ ವಾಕ್ಯ ಅಭೇದವನ್ನು ಹೇಗೆ ಪ್ರತಿಪಾದಿಸಲಿ? ಜೀವನು ಸುಷುಪ್ತಿಯಲ್ಲಿ ಭಗವಂತನನ್ನು ಸೇರುವುದೆಂದರೆ ನಾವು ನಮ್ಮ ವಿಶ್ರಾಂತಿಯ ನೆಲೆಯಾದ ಮನೆಯನ್ನು ಪ್ರವೇಶಿಸಿದಂತೆ ಮನೆಯೊಳಗೆ ಸೇರಿದವನು ಮನೆಯೇ ಆಗುವನ. ಮನೆಯೊಳಗೆ ಇದ್ದರೂ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿರುವುದಿಲ್ಲವ? ಹಾಗೆ ಯಾವನು ಭಗವಂತನು ಹೊಂದುವುದೆಂದರೂ ಅದು
ಇದೇ ಆಶಯವಾಗಿದೆ. ತಾ ಸಮುದ್ರಮೇವ ಅಪಯಂತಿ ಸ ಸಮುದ್ರ ಏವ ಭವತಿ ಇತ್ಯತ್ರ ಭೇದಃ ವಿವೋಚ್ಯತೆ. ಅನ್ಯಥಾ ತಾ ಸಮುದ್ರ ಏವ ಭವಂತಿ ಇತಿ ವ್ಯಪದೇಶ ಸ್ಯಾತ್. ಅತೋ ನದ್ಯಃ ಸಮುದ್ರ ಆಗಚ್ಚತಿ ತಂ ಪ್ರವಿಶಂತಿ ಚ ಸಮುದ್ರಸ್ಯ ಏವ ನೈತಾಸಾಂ ಸಮುದ್ರಸ್ಥ್ಯಂ ಭವತಿ ಇತ್ಯರ್ಥಃ. ನದಿ ಸಮುದ್ರ ದೃಷ್ಟಾಂತ ವಾಕ್ಯದಲ್ಲೂ ನದಿಗಳು ಸಮುದ್ರವನ್ನು ಸೇರಿ ಸಮುದ್ರವೇ ಆಗುತ್ತದೆ ಎಂದು ಐಕ್ಯವನ್ನು ಹೇಳಿಲ್ಲ. ಅಲ್ಲಿ ನದಿಗಳು ಸಮುದ್ರವಾಗುತ್ತದೆ ಎಂಬ ವಾಕ್ಯವಿಲ್ಲ. ನದಿಗಳು ಸಮುದ್ರದಿಂದ ಬಂದು ಸಮುದ್ರವನ್ನು ಸೇರುತ್ತದೆ. ಸಮುದ್ರವು ಸಮುದ್ರವೇ ಆಗಿರುತ್ತದೆ. ಈ ನದಿಗಳ ನೀರು ಮತ್ತು ಮೊದಲಿನ ಸಮುದ್ರ ನೀರು ಒಂದಾಗುವುದಿಲ್ಲ ಎಂದೇ ಈ ವಾಕ್ಯದ ಅರ್ಥವಾಗಿದೆ. ನಹಿ ಭಿನ್ನಾನಾಂ ನದಿ ಜಲಂ ಪರಮಾಣೂನಾಂ ಸಮುದ್ರಂ ಅಣುಭಿಃ ಐಕ್ಯಂ ಯುಜ್ಯತೆ ತಥಾ ಸತಿ ಮಹಾಜನ ಸಮಿತಂ ಪ್ರವಿಷ್ಟಾನಾಂ ದ್ವಿತ್ರಾಣಾಂ ತದ್ ಐಕ್ಯಂ ಸ್ಯಾತ್ ನ ಚ ತದುಜ್ಯತೆ ಭೇದೇನ ಅನುಭವಾತ್. ಬೇರೆ ಬೇರೆಯಾಗಿರುವ ನದಿಯ ಅಣುಗಳು ಸಮುದ್ರದ ಅಣುಗಳಿಗೂ ಅಭೇದ ಉಂಟಾಗಲು ಸಾಧ್ಯವಿಲ್ಲ. ಹಾಗಾದರೆ ಜನಜಂಗುಳಿಯಲ್ಲಿ ಪ್ರವೇಶಿಸಿದ ಒಬ್ಬೊಬ್ಬರಿಗೆ ಜನಸಮುದಾಯ ಜೊತೆಗೆ ಐಕ್ಯವಾದಿತ್ತು. ಅಲ್ಲಿ ಭೇದ ಅನುಭವವೇ ಇದೆ. ಮೂರನೇ ದೃಷ್ಟಾಂತ ವಾಕ್ಯ ಸಾಮಾನ್ಯವಾಗಿ, ಎರಡನೇ ದೃಷ್ಟಾಂತ ಮೊದಲಿದೆ. ಸಮುದ್ರದ ನದಿಗಳು ನಾನಾ ಕಡೆಯಿಂದ ಸೇರುತ್ತದೆ. ಆ ನೀರು ಒಂದೆಡೆ ಸೇರಿದರೂ ಅವುಗಳ ಪ್ರತ್ಯೇಕತೆ ಅಳೆಯುವುದಿಲ್ಲ. ಸಮುದ್ರವು ಸಮುದ್ರವೇ ಆಗಿರುತ್ತದೆ, ನದಿಗಳು ನದಿಗಳೇ ಆಗಿರುತ್ತದೆ. ಅಲ್ಲಿ ಭಿನ್ನತೆಯನ್ನು ತಿಳಿಯದೆ ಇರುವಂತೆ ಜೀವ ಪರಮಾತ್ಮರ ಸಂಘದಲ್ಲೂ ಈ ಭಿನ್ನತೆಯನ್ನು ಅರಿಯದವರು ನಾನಾ ನೀಚ ಯೋನಿಗಳು ಜನಿಸಿ ಕಷ್ಟ ಪರಂಪರೆಯಲ್ಲಿ ಸಿಲುಕುವರು ಎಂಬುದಾಗಿ ಹಿಂದಿನಂತೆಯೇ ಭೇದವನ್ನೇ ಈ ವಾಕ್ಯ ಸಮರ್ಥಿಸಿದೆ. ನದಿಯ ನೀರು ಸಮುದ್ರದಲ್ಲಿ ಸೇರಿದಾಗ ಸಮುದ್ರದಲ್ಲಿ ಮೊದಲಿದ್ದ ನೀರು ಈಗ ಸೇರಿಕೊಂಡ ನೀರು ಇವೆರಡರಲ್ಲೂ ಇರುವ ಭೇದವು ನಷ್ಟವಾಗುತ್ತದೆಯೇ? ಆಗುವುದಿಲ್ಲ. ಸಮುದ್ರದ ಅಣುಗಳಿಗೂ ಈಗ ಹೊಸದಾಗಿ ಬಂದ ಹೊಳೆಯ ನೀರಿನ ಅಣುಗಳಿಗೂ ಭೇದವಿಲ್ಲ. ಯಾವ ವಿಜ್ಞಾನಿಯೂ ಹೇಳಲಾರನು. ಪಾತ್ರೆಯ ನೀರಿಗೆ ಪುನಃ ನೀರನ್ನು ಸೇರಿಸಿದಾಗ ಹಿಂದಿನ ಅಣುಗಳಿಗೂ ಈಗಿನ ಅಣುಗಳಿಗೂ ಇದ್ದ ಭಿನ್ನತೆಯು ಮಾಯವಾದರೆ ಆ ಪಾತ್ರೆಯಲ್ಲಿ ನೀರು ಹೆಚ್ಚಲು ಸಾಧ್ಯವೇ? ಜನರಾಶಿಯೊಳಗೆ ನುಗ್ಗಿದವನು ತನ್ನ ಪ್ರತ್ಯೇಕತೆಯನ್ನು ಕಳೆದುಕೊಳ್ಳುವನೇ. ಆದ್ದರಿಂದ ಮಿಲನವನ್ನು ಐಕ್ಯವೆಂದು ಭ್ರಮಿಸಬಾರದು. ನದಿ ಸಮುದ್ರವು ಮಿಲನವಾದಾಗ ಆ ಜಲ ಕಣಗಳಲ್ಲಿ ಮೊದಲಿದ್ದ ಭಿನ್ನತೆಯು ಹಾಗೆಯೇ ಉಳಿಯುವಂತೆ ಜೀವ ಬ್ರಹ್ಮರ ಮಿಲನದಲ್ಲೂ ಪ್ರತ್ಯೇಕತೆಯು ನಷ್ಟವಾಗುವುದಿಲ್ಲ ಎಂದು ತಿಳಿಯಬೇಕು. ಸ್ವಂ ಹಿ ಅಪಿತೋ ಭವತಿ ಇತ್ಯರ್ಥಾಪಿ ಸ್ವ ಇತಿ ಪರಮಾತ್ಮನೋ ಅಭಿಧಾನ ಸ್ವಾತ್ಮನಾತ್ ಚ ಉತ್ತರೀಯೋ ಈ ರೀತಿ ಸೂತ್ರಾತ್ ಸ್ವಾತಂತ್ರ್ಯಾತ್ ಸ್ವ ಇತಿ ಪ್ರೋಕ್ತ ಆತ್ಮಾಯಂ ಚ ಅತತ್ವತಃ ಬ್ರಹ್ಮಾಯಂ ಗುಣಪೂರ್ಣತ್ವಾತ್ ಭಗವಾನ್ ವಿಷ್ಣುರವ್ಯಃ ಇತಿ ಪರಮೌಷಧಿ. ಇಲ್ಲಿ ಸ್ವ ಅಂದರೆ ತಾನು ಎಂದು ಅರ್ಥವಲ್ಲ. ಬ್ರಹ್ಮ ಮುಂತಾದ ಶಬ್ದಗಳಂತೆ ಸ್ವ ಎಂಬ ಶಬ್ದ ಭಗವಂತನ ಒಂದು ಹೆಸರು. ಬ್ರಹ್ಮಸೂತ್ರದಲ್ಲಿ ಸ್ವಾತ್ಮನಃ ಚ ಉತ್ತರಯೋಹೋ ಎಂಬುದಾಗಿ ಪರಮಾತ್ಮನಲ್ಲಿ ಸ್ವಶಬ್ದದ ಪ್ರಯೋಗವಿದೆ. ಉಪನಿಷತ್ತಿನಲ್ಲಿ ಸ್ವಾತಂತ್ರ್ಯವೂ ಇರುವುದರಿಂದ ಭಗವಂತನು ಸ್ವ ಎಂಬುದಾಗಿ ವ್ಯಾಪ್ತನಾದ್ದರಿಂದ ಆತ್ಮನೆಂದು, ಗುಣಪೂರ್ಣನಾದ್ದರಿಂದ ಬ್ರಹ್ಮನೆಂದು ಕರೆಯುತ್ತಾರೆ ಎಂದು ಹೇಳಿದೆ. ಅಪೀತ ಇತ್ಯಪಿ ಪ್ರವೇಶ ಮಾತ್ರ ಸ್ವಮಿತಿ ದ್ವಿತೀಯ ನಿರ್ದೇಶನಾತ್ ಏಕೀಭಾವವೀಕ್ಷಾಯಂ ಸ್ವ ಏನ ಇತಿ ನಿರ್ದೇಶನ ಸ್ಯಾತ್. ಸ್ವಂ ಅಪೀತೋ ಭವತಿ ಎಂಬ ಶಬ್ದಕ್ಕೆ ಪರಮಾತ್ಮದ ಐಕ್ಯವನ್ನು ಹೊಂದುತ್ತಾನೆ ಎಂದು ಕೆಲವರು ಅರ್ಥ ಮಾಡುತ್ತಾರೆ. ಅದು ಸರಿಯಲ್ಲ. ಪರಮಾತ್ಮನನ್ನು ಪ್ರವೇಶಿಸುತ್ತಾನೆ ಎಂದೇ ಇದರ ಅರ್ಥ. ಪರಮಾತ್ಮನನ್ನು ಎಂಬ ಅರ್ಥ ಬರುವಂತೆ ಸ್ವಂ ಎನ್ನುವ ಪದ ಇಲ್ಲಿದೆ. ಐಕ್ಯವ ಅರ್ಥವಾಗಿದ್ದರೆ ಪರಮಾತ್ಮನಿಂದ ಎಂಬ ಅರ್ಥ ಬರುವಂತೆ ಸ್ವೇನಾಪೀತಃ ಎಂದು ನಿರ್ದೇಶಿಸಬೇಕಿತ್ತು. ಸ್ವಂ ಕುಲಾಯಂ ಯಥಾಪೀತಃ ಪಕ್ಷಿ ಸ್ವಾದೇವ ಈಶ್ವರಂ ಅಪ್ಯೇತ ಜೀವ ಪ್ರಾಪ್ಯತೆ ಮುಕ್ತೌ ಚ ಅನ್ಯಪಿ ಸನ್ ಸದೇತಿ ಚ. ಹಕ್ಕಿಯು ತನ್ನ ಗೂಡನ್ನು ಪ್ರವೇಶಿಸುವಂತೆ ಜೀವನು ಪರಮಾತ್ಮನಿಂದ
ಭಿನ್ನನಾಗಿದ್ದರೂ ಮುಕ್ತಿಯಲ್ಲಿಯೂ ಸುಷುಪ್ತಿಯಲ್ಲೂ ಪರಮಾತ್ಮನನ್ನು ಪ್ರವೇಶಿಸುತ್ತಾನೆ ಎಂಬ ಪುರಾಣ ವಾಕ್ಯ ಅಪೀತಃ ಎಂಬ ಶಬ್ದಕ್ಕೆ ಪ್ರವೇಶವೇ ಅರ್ಥವೆಂದು ದೃಷ್ಟಾಂತವನ್ನು ನೀಡಿ ಹೇಳಿದೆ. ಮೊದಲ ದೃಷ್ಟಾಂತ ವಾಕ್ಯವನ್ನು ವಿಶ್ಲೇಷಿಸಿ ಈ ವಾಕ್ಯದ ಅರ್ಥವನ್ನು ಗ್ರಹಿಸಲು ಪ್ರಯತ್ನ ಮಾಡಬೇಕು. ಹಗ್ಗಕ್ಕೆ ಬಂಧಿತವಾದ ಹಕ್ಕಿಯ ಸುತ್ತಲೂ ನೋಡಿ ಕೊನೆಗೆ ಹಗ್ಗದ ಬುಡಕ್ಕೆ ಬರುವಂತೆ ಭಗವಂತನಿಗೆ ಬದ್ಧನಾದ ಅವನ ನಿಯಂತ್ರಣದಲ್ಲಿರುವ ಜೀವಾತ್ಮನು ಎಚ್ಚರ ಕಾಲದಲ್ಲಿ ನಾನಾ ಬಾಹ್ಯ ಪದಾರ್ಥಗಳನ್ನು ಧಾವಿಸಿದರೂ ಕೊನೆಗೆ ನಿದ್ದೆಯ ಸ್ಥಿತಿಯಲ್ಲಿ ತನ್ನ ನಿಯಂತ್ರಣದ ಕೇಂದ್ರವಾದ ಪರಮಾತ್ಮನ ಆಶ್ರಯದಲ್ಲಿಯೇ ವಿಶ್ರಾಂತಿ ಪಡೆಯುವನು ಎಂಬುದಾಗಿ ಜೀವ ಪರಮಾತ್ಮನು ಹಕ್ಕಿ ಹಗ್ಗಗಳಿಗೆ ಹೋಲಿಸಿದ್ದಾರೆ. ಬಂಧನ ಸೂತ್ರವಾದ ಹಗ್ಗದ ನಿಯಂತ್ರಣದಲ್ಲಿ ಹಕ್ಕಿ ಇರುವಂತೆ ಪರಬ್ರಹ್ಮ ಜೀವರಿಗೆ ಮೂಲ ಆಧಾರವೆಂದು ಉಪಸಂಹರಿಸಲಾಗಿದೆ. ಹಗ್ಗ ಮತ್ತು ಹಕ್ಕಿಗಳು ಬೇರೆ ಬೇರೆ ಎಂಬುದು ನಮಗೆ ಸ್ಪಷ್ಟ. ಆದ್ದರಿಂದ ಜೀವಬ್ರಹ್ಮರು ಭಿನ್ನರು ಎಂಬುದೇ ಈ ವಾಕ್ಯದ ಸಂದೇಶವಾಗಿದೆ. ಜೀವನ ನಿದ್ರಾವಸ್ಥೆಯಲ್ಲಿ ಸ್ವಮ್ಯಪೀತೋಭವತಿ ಎಂಬುದಾಗಿ ಇಲ್ಲಿ ಹೇಳಿದೆ. ತನ್ನನ್ನು ತಾನು ಸೇರುತ್ತಾನೆ ಎಂದು ಇದರ ಅರ್ಥವಲ್ಲ. ತನ್ನನ್ನು ತಾನು ಸೇರುವುದಾದರೂ ಹೇಗೆ? ಮನೆಯೇ ಪ್ರವೇಶಿಸುವುದಿದೆಯೇ? ಸ್ವ ಎಂದರೆ ಪರಮಾತ್ಮನೆಂದೇ ಅರ್ಥ. ಬ್ರಹ್ಮಸೂತ್ರದಲ್ಲಿ ಪರಮಾತ್ಮನಿಗೆ ಸ್ವ ಆತ್ಮ ಎಂಬ ಶಬ್ದವನ್ನು ಪ್ರಯೋಗಿಸುತ್ತಾರೆ. ಪರಮ ಉಪನಿಷತ್ತಲ್ಲಿ ಸ್ವ, ಬ್ರಹ್ಮ, ಆತ್ಮ ಈ ಮೂರು ಭಗವಂತನ ನಾಮಗಳು ಎಂದು ಉದಾಹರಿಸಿ ಅರ್ಥವನ್ನು ವಿವರಣೆ ಮಾಡಿದ್ದಾರೆ. ಸ್ವ ಎಂದರೆ ಸ್ವತಂತ್ರ ಎಂದ ಅರ್ಥವಾದರೆ, ಆತ್ಮ ಎಂದರೆ ಆತನನ್ನು ವ್ಯಾಪ್ತನು ಎಂದ ಅರ್ಥ. ಬ್ರಹ್ಮ ಎಂದರೆ ಗುಣಪೂರ್ಣ ಎಂಬ ಅರ್ಥವೊಂದು ಪ್ರಸಿದ್ಧವಾಗಿದೆ. ಅಪೀತಃ ಎಂದರೆ ಪ್ರವೇಶ ಮಾಡಿದವನು ಎಂದು ಅರ್ಥವಾಗುತ್ತದೆ. ಸ್ವಂ ಅಪೀತ ಸ್ವತಂತ್ರವಾದ ಭಗವಂತನು ಸೇರಿದವನು, ಮನೆಯನ್ನು ಪ್ರವೇಶಿಸಿ ಅದರ ಆಶ್ರಯವನ್ನು ಪಡೆದಂತೆ ಸಾಕ್ಷಾತ್ ಭಗವಂತನ ಆಶ್ರಯವನ್ನು ಪಡೆದವನು ಎಂದೇ ಅರ್ಥವಾಗುತ್ತದೆ. ಇಲ್ಲಿಯ ಶಬ್ದ ಶೈಲಿ ಪರಿಶೀಲಿಸಿದರೆ ಬ್ರಹ್ಮನ ಜೊತೆಗೆ ಐಕ್ಯವನ್ನು ಪಡೆಯುವನೆಂದು ಭಾಸವಾಗುವುದಿಲ್ಲ. ಅದನ್ನು ಪ್ರತಿಧ್ವನಿಸುವ ಯಾವ ಶಬ್ದವೂ ಇಲ್ಲಿಲ್ಲ. ಹಕ್ಕಿಯು ಗೂಡನ್ನು ಪ್ರವೇಶಿಸುವಂತೆ ಜೀವನ ನಿದ್ದೆಯಲ್ಲೇ ಭಗವಂತನನ್ನು ಹೊಂದುವನು ಎಂದು ಆಗಮನದಲ್ಲಿ ಈ ವಾಕ್ಯವನ್ನು ವಿವರಿಸಿದ್ದಾರೆ. ಏವಮೇವ ಖಲು ಸೌಮ್ಯ ಇಮೇಯ ಆತ್ಮನಃ ದಿಶಂ ದಿಶಂ ಪತಿತ್ವಾನ್ಯತ್ಯಾಯಿತಂ ಅಮಲಾಬ್ಧಂ ಪ್ರಾಣಮೇವೋಪಾಶ್ಯೇತ ಇತ್ಯತ್ರಾಪಿ ಮನಯೇ ಇತಿ. ಜೀವಃ ಪ್ರಾಣ ಇತಿ ಪರಮಾತ್ಮ ಯತ್ರ ಅಯಂ ಪುರುಷಃ ಸ್ವಪಿತನಾಮೇತ ತಯೋರಿವ ಪ್ರಸ್ತುತತ್ವಾತ್. ಉಪನಿಷತ್ತಲ್ಲಿ ಹಗ್ಗದಲ್ಲಿ ಕಟ್ಟಿದ ಹಕ್ಕಿಯ ದೃಷ್ಟಾಂತ ನೀಡಿ ಹಕ್ಕಿಯು ಸುತ್ತಲೂ ತಿರುಗಿ ಕೊನೆಗೆ ಹಗ್ಗದ ಬುಡಕ್ಕೆ ಬರುವಂತೆ ಮನಸ್ಸು ಎಲ್ಲ ಕಡೆ ತಿರುಗಿ ಕೊನೆಗೆ ಪ್ರಾಣದ ಬುಡಕ್ಕೆ ಬರುತ್ತದೆ ಎಂದು ಹೇಳಿದೆ. ಇಲ್ಲಿ ಮನಸ್ಸು ಎಂದರೆ ಜೀವನೆಂದು, ಪ್ರಾಣನೆಂದರೆ ಪರಮಾತ್ಮನ ಅರ್ಥ. ಯತ್ರಾಯಂ ಸ್ವಪೀತಿ ನಾಮ ಸತಾಂ ಸೌಮ್ಯ ಸದಾ ಸಂಪನ್ನೋ ಭವತಿ ಎಂಬ ಹಿಂದಿನ ವಾಕ್ಯದಿಂದ ಜೀವನು ಸುಷುಪ್ತಿಯಲ್ಲಿ ಪರಮಾತ್ಮನ ಜೊತೆಗೆ ಸೇರುತ್ತಾನೆ ಎಂದು ಜೀವ ಪರಮಾತ್ಮನ ವಿಷಯವೇ ಪ್ರಸ್ತುತವಾಗಿರುವಾಗ ಪ್ರಾಣ ಮತ್ತು ಮನಸ್ಸನ್ನು ನಿರೂಪಿಸುವುದು ಅಪ್ರಸಕ್ತವಾಗುವುದು. ಮನನಾತ್ಮನಃ ಉದ್ದಿಷ್ಟ ಪುದ್ಗಲೋ ನಿರಯಂ ಗಿರನ್ ಕರ್ಮಾನುಶಯಚ್ಛೇವ ಸಂಸಾರ್ಯಾನುಶಯಿ ಸ್ಮೃತಃ ಇತಿ ಚ ಪ್ರಾಣಃ ಪ್ರಣಯನಾದೇಶಂ ಸಾಧತ್ವಾತ್ ಸನ್ ಹರಿಸ್ಮೃತಃ ಇತಿ ಚ. ಜ್ಞಾನವನ್ನು ಪಡೆಯುವುದರಿಂದ ಜೀವನನ್ನು ಮನಃ ಎಂದು, ನರಕವನ್ನು ಅನುಭವಿಸುವುದರಿಂದ ಪುದ್ಗಲನೆಂದು, ಕರ್ಮವನ್ನು ಅನುಸರಿಸಿ ಸಂಸಾರದಲ್ಲಿ ಬೀಳುವುದರಿಂದ ಅನುಶಯಿ ಎಂದು ಕರೆಯುತ್ತಾರೆ. ಜಗತ್ತಿನ ಪ್ರಣೀತನಾದ್ದರಿಂದ ಹರಿಯನ್ನು ಪ್ರಾಣನೆಂದು, ನಿರ್ದೋಷನಾದ್ದರಿಂದ ಸತ್ ಎಂದು ಕರೆಯುತ್ತಾನೆ ಎಂದು ಪುರಾಣ ವಾಕ್ಯಗಳು ಹೇಳುತ್ತದೆ. ಸನ್ಮೂಲಃ ಸೋ ಇಮಾಃ ಸರ್ವಾಃ ಪ್ರಜಾಃ ಸದಾಯಿತನಾಃ ಸತ್ಪ್ರತಿಷ್ಠಾಃ ಇತ್ಯತ್ರಾಪಿ ಭೇದ ಏವ ಪ್ರತೀಯತೆ. ಸ್ರಷ್ಟತ್ವಾದಾಶ್ರಯತ್ವ ಮುಕ್ತಾನಾಂ ಚ ಪ್ರತಿ ಸ್ಥಾಪನಾಚ್ಛ ವಿಭು ವಿಷ್ಣುಃ ಅನ್ಯ ಸಂಸಾರಿಣೋ ಮತ ಇತಿ ಚ. ಸನ್ಮೂಲ ಸೋ ಇಮಾ ಸರ್ವೇ ಪ್ರಜಾಃ ಸದಾಯಿತನಃ ಸತ್ಪ್ರತಿಷ್ಠಾ ಎಂಬ ವಾಕ್ಯಗಳಲ್ಲಿ ಎಲ್ಲ ಜೀವರು ಮೂಲ, ಆಯತನ ಆಶ್ರಯ, ಪ್ರತಿಷ್ಠಾನ ಪ್ರತಿಷ್ಠಾಪಕ ಎಂಬುದಾಗಿ ಜೀವ ಪರಮಾತ್ಮ ಭೇದವನ್ನೇ ಹೇಳಿದೆ. ಜೀವರಿಗೆ ಕಾರಣನು, ಆಶ್ರಯನು, ಮುಕ್ತರ ಪ್ರತಿಷ್ಠಾಪಕನು,
ಆದರೆ ವಿಷ್ಣುವು ಜೀವನಿಂದ ಭಿನ್ನನೇ ಆಗಿದ್ದಾನೆ ಎಂಬ ಪುರಾಣ ವಾಕ್ಯ ವಿವರಿಸಿದೆ. ಇಲ್ಲಿಯ ಜೀವನು ಭಗವಂತನ ಹೊಂದುವನೆಂಬ ಬದಲು ಮನಸ್ಸು ಪ್ರಾಣವನ್ನು ಸೇರುತ್ತದೆ ಎಂಬ ವಾಕ್ಯವಿದೆ. ಜೀವ ಪರಮಾತ್ಮನ ಸಂಬಂಧವನ್ನು ವಿವರಿಸುವ ಸಂದರ್ಭದಲ್ಲಿ ಮನಸ್ಸು ಪ್ರಾಣ ಮನಸ್ಸುಗಳ ವಿಲೇಖ ಅಪ್ರಸ್ತುತ. ಇದು ಪ್ರಾಣ ಎಂದರೆ ಪರಮಾತ್ಮನ, ಮನಸ್ಸು ಎಂದರೆ ಜೀವ ಎಂದು ನಾವು ತಿಳಿದುಕೊಳ್ಳಬೇಕು. ಮನಸ್ಸು ಪುದ್ಗಲ ಅನುಶಯಿ ಈ ಶಬ್ದಗಳನ್ನು ಜೀವನಲ್ಲಿ ಆಗಮ ವಾಕ್ಯಗಳು ಪ್ರಯೋಗ ಮಾಡಿದೆ. ಮನನಶೀಲನಾದ ಜೀವನನ್ನು ಮನಃ ಎಂದ ಜಗತ್ತಿನ ಪ್ರಣೇತೃ ವಿಶ್ವ ಪ್ರವರ್ತಕನಾದ ಪರಮಾತ್ಮನು ಪ್ರಾಣನೆಂದು ಆಗಮ ಕರೆತಿದೆ. ಇಲ್ಲಿರುವ ಸನ್ಮೂಲ ಸದಾಯಿತನಃ ಸಂಪ್ರತಿಷ್ಠ ಎಂಬ ವಾಕ್ಯ ಜೀವ ಪರಮಾತ್ಮನ ಭೇದವನ್ನೇ ಸ್ಪಷ್ಟಪಡಿಸುತ್ತದೆ. ಭಗವಂತನು ಜೀವರಿಗೆ ತಂದೆಯಂತೆ ಮೂಲ ಕಾರಣನು, ಆಶ್ರಯನು, ಕೊನೆಗೆ ಮುಕ್ತಿಯಲ್ಲಿ ಪ್ರತಿಷ್ಠಾಪಕನು. ಆದ್ದರಿಂದ ಜೀವರಿಂದ ಸ್ಪಷ್ಟವಾಗಿ ಭಿನ್ನತೆಯನ್ನು ಸಾರುತ್ತದೆ ಎಂದರ್ಥ. ಅನೇನ ಜೀವೇನ ಆತ್ಮನಃ ಅನುಪ್ರವಿಶ್ಯ ನಾಮರೂಪವೇ ವಾಕ್ಯ ವಾಣಿಹೀತಿ ಸ ಏಷ ಜೀವೇನಾತ್ಮನಃ ಅನುಪ್ರಭೂತಃ ಪೇಪೀಯಮಾನಃ ಮೋದಮಾನ ಅಸ್ತಿ ಇತಿ ಇತ್ಯತ್ರಾಪಿ ಜೀವೇ ಶಬ್ದೇನ ಪರಮಾತ್ಮ ಅಭಿಹಿತಃ ಜೀವ ಇತಿ ಭಗವತೋ ಅನಿರುದ್ಧಾಖ್ಯೇ ಇತಿ ಶ್ರುತೇಃ. 4ನೇ ದೃಷ್ಟಾಂತ ವಾಕ್ಯದಲ್ಲಿ ಅನೇನ ಜೀವೇನ ಆತ್ಮನ ಅನುಪ್ರಭೂತಃ ಎಂಬಲ್ಲಿ ಜೀವ ಎಂದರೆ ಪರಮಾತ್ಮ ಎಂದೇ ಅರ್ಥ. ಉಪನಿಷತ್ತಲ್ಲಿ ಇನ್ನೊಂದು ಕಡೆ ಅನೇನ ಜೀವೇನ ಆತ್ಮನಾನು ಪ್ರವಿಶ್ಯ ಎಂಬಲ್ಲಿ ಜೀವ ಎಂದರೆ ಪರಮಾತ್ಮ ಎಂದು ಅರ್ಥ ಮಾಡಿದಂತೆ ಇಲ್ಲಿಯೂ ಸಹ ಅದೇ ಅರ್ಥವನ್ನು ಇಟ್ಕೊಳ್ಳಬೇಕು. ಜೀವನೆಂದರೆ ಅನಿರುದ್ಧ ರೂಪಿಯಾದ ಭಗವಂತನ ಹೆಸರು ಎಂಬುದಾಗಿ ವೇದವಾಕ್ಯವಿದೆ. ವಿಷ್ಣು ಜೀವ ಇತಿ ಪ್ರೋಕ್ತ ಸತತಂ ಪ್ರಾಣಧಾರ ಸವಿಶ್ಯ ಶರೀರಂ ಚ ಸ್ಥಾವರಂ ಜಂಗಮಂ ತದಾ ಮಹಾಭೂತಾನಿ ಚ ವಿಭುಃ ತ್ರಿವೃತ್ಯ ಆವರಣಪೂರ್ವಕಂ ಸಂಸಾರಿಂ ಭ್ರಾಮಯತಿ ಸದೈವ ಅತ್ಯಲ್ಪಲಕ್ಷಣಂ ತೇಷಾಯಂ ಮೋದತೆ ನಿತ್ಯಂ ವೃಕ್ಷಾವಸ್ವಂ ಗತೋಪಿ ಸನ್ವಿ ಇತಿ ಛ ಸತ್ಯೋವಾನ್ ತತ್ಪಲಕ್ಷಣಂ ತೇನಾಯಂ ಮೋದತೆ ನಿತ್ಯಂ ವೃಕ್ಷಾವಸ್ವಂ ಗತೋಪಿ ಸನ್ ಇತಿ ಚ. ನಮ್ಮ ಇಂದ್ರಿಯಗಳು ಶರೀರದಲ್ಲಿ ನೆಲೆಸುವಂತೆ ಮಾಡಿರುವುದರಿಂದ ವಿಷ್ಣುವನ್ನು ಜೀವ ಎಂದು ಕರೆಯಲಾಗಿದೆ. ಆ ವಿಷ್ಣು ಸ್ಥಾವರ ಜಂಗಮ ಶರೀರವನ್ನು ಪಂಚಭೂತಗಳನ್ನು ಪ್ರವೇಶಿಸಿ ಪೃಥ್ವಿ ಜಲ ತೇಜಸ್ಸುಗಳನ್ನು ವಿಶೀಕರಿಸಿ ನಾಮರೂಪಾತ್ಮಕವಾದ ಜಗತ್ತನ್ನು ಸೃಜಿಸುತ್ತಾನೆ. ತನಗಿಂತ ಭಿನ್ನವಾದ ಈ ಸಂಸಾರಿ ಜೀವನವನ್ನು ಸಂಸಾರದಲ್ಲಿ ತಿರುಗಿಸುತ್ತಾನೆ. ವೃತ್ತಾವಸ್ಥೆಯಲ್ಲಿಯೂ ಜೀವ ಪರಮಾತ್ಮನಿಂದಾಗಿಯೇ ಆನಂದವನ್ನು ಅನುಭವಿಸುತ್ತಾನೆ ಎಂಬುದಾಗಿ ಪುರಾಣ ವಾಕ್ಯಗಳು ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ಜೀವೇನ ಆತ್ಮನಃ ಅನುಪ್ರಭೂತಃ ಎಂಬ 2 ಉಪನಿಷತ್ತು ವಾಕ್ಯಗಳ ಅರ್ಥವನ್ನು ವಿವರಿಸಿದೆ. ತತ್ತೇಜ ಐಕ್ಷಿತಾದ ಪಾಪ ಐಕ್ಷಂತ ಇಮಾ ದೇವತಾಃ ಇತಿ ಪೂರ್ವಮೇವ ಛೇದನ ಸಿದ್ಧೇಃ ಅನೇನ ಜೀವೇನ ಆತ್ಮನ ಇತಿ ಸಂಸಾರಣ ಪುನಃ ಪ್ರವೇಶನ ಯುಕ್ತಃ ಅತ ತತ್ರ ಜೀವಶಬ್ದೇನ ಪರಮಾತ್ಮ ಇವ ಅಭಿಹಿತಂ. ಅನೇನ ಜೀವೇನ ಆತ್ಮನನ್ನು ಪ್ರವೇಶ ಎಂಬಲ್ಲಿ ಜೀವ ಎಂದರೆ ಸಂಸಾರಿ ಜೀವನನ್ನು ಪರಿಗ್ರಹಿಸುವುದು ಎಂಬುದು ಸರಿಯಲ್ಲ. ಹಿಂದಿನ ವಾಕ್ಯದಲ್ಲಿ ಹೇಳಿದ ಪೃಥ್ವಿ ಜಲ ತೇಜಸ್ಸು ಅಭಿಮಾನ ದೇವತೆಗಳೆಂದು ಉಲ್ಲೇಖಿಸಿ ಅದರಲ್ಲಿ ಜ್ಞಾನ ಮುಂತಾದ ವ್ಯಾಪಾರವನ್ನು ಹೇಳಿದ್ದಾರೆ. ಇದರಿಂದ ಅವರು ಚೇತನರೆಂದು ಸಿದ್ಧವಾಗುವುದು. ಅದರಲ್ಲಿ ಪುನಃ ಸಂಸಾರಿ ಜೀವರ ಪ್ರವೇಶಕ್ಕೆ ಅವಶ್ಯವಿಲ್ಲ. ಆದುದರಿಂದ ಆ ದೇವತೆಗಳನ್ನು ಪ್ರವೇಶಿಸುವ ಜೀವರೆಂದರೆ ಪರಮಾತ್ಮನೆಂದೇ ಅರ್ಥವಾಗುತ್ತದೆ. ಅನೇನ ಜೀವೇನಾತ್ಮನಃ ಅನುಪ್ರಭೂತಃ ಪೇಪೀಯಮಾನಃ ಮೋದಮಾನ ತಿಷ್ಠಂತಿ ತ್ರಾಪಿ ಜೀವಶಬ್ದೋದಿತಃ ಪರಯೇವ. ಅದರಂತೆ ಜೀವೇನ ಅನುಪ್ರಭೂತಃ ಎನ್ನುವ 4ನೇ ದೃಷ್ಟಾಂತ ವಾಕ್ಯದಲ್ಲೂ ಜೀವನೆಂದರೆ ಪರಮಾತ್ಮನೆಂದೇ ಅರ್ಥ. ಪೇಪೀಯಮಾನವ ಮೋದಮಾನಸ್ಸು ಸಂಸಾರಿ ನಹಿ ಚೇತನವಾದ ನ ಬೋಧಾಯ
ಭೋಗಾಧಿಕಂ ಯುಜ್ಯತೆ. ಈ ವಾಕ್ಯದಲ್ಲಿ ನೀರು ಕುಡಿದು ಆನಂದ ಪಡೆಯುತ್ತಿರುವ ವೃಕ್ಷ ಜೀವದೊಳಗೆ ಜೀವನು ಪ್ರವೇಶಿಸುವುದನ್ನು ಹೇಳಿದೆ. ನೀರು ಕುಡಿದು ಆನಂದ ಪಡುವವನು ಸಂಸಾರಿ ಜೀವನೇ ಆಗಬೇಕು. ಚೇತನವಲ್ಲದ ಜಡ ದೇಹಕ್ಕೆ ಮೋದ ಭೋಗಗಳು ಇಲ್ಲ. ಈ ಸಂಸಾರಿ ಜೀವನದಲ್ಲಿ ಪುನಃ ಸಂಸಾರ ಪ್ರವೇಶಿಸುವ ಅವಶ್ಯಕತೆ ಇಲ್ಲ. ಆದ್ದರಿಂದ ಸಂಸಾರ ಜೀವನ ಪ್ರವೇಶಿಸುವುದೇ ಜೀವನೆಂದರೆ ಪರಮಾತ್ಮನೇ. ಸುಖಸ್ಯ ಚಾಪ್ಯಾಯತನಂ ಶರೀರಂ ದುಃಖಸ್ಯ ಚಾಪ್ಯಾಯತನಂ ಶರೀರಂ ಅಚೇತನಂ ಪ್ರಾಕೃತಮೇತನಾಹು ಭೋಕ್ತಾಃ ತಯೋಶ್ಚೈವಕಃ ಶಾರೀರೀತಿ ಚ ಭಾರತೆ. ಮಹಾಭಾರತದಲ್ಲಿ ವಾಕ್ಯವನ್ನು ತಿಳಿಸಿದ್ದಾರೆ. ಸುಖ ದುಃಖಗಳ ಅಧಿಷ್ಠಾನ ಅಚೇತನವು ಪ್ರಾಕೃತವೂ ಆದ ಶರೀರವಾಗಿದೆ. ಅಧಿಷ್ಠಾನದಲ್ಲಿ ಸಂಸಾರಿಯಾದ ಚೇತನವೇ ಸುಖ ದುಃಖಗಳನ್ನು ಅನುಭವಿಸುತ್ತಾನೆಂದು ಭಾರತದಲ್ಲಿ ಹೇಳಿದೆಂದರ್ಥ. ಜೀವಾಪೇತುಂ ವಾ ಕಿಲ ಇದಂ ಮ್ರಿಯತೆ ನ ಜೀವ ಮ್ರಿಯತೆ ಇತ್ಯತ್ರಾಪಿ ಜೀವಶಬ್ದಃ ಪರೇ ನಹಿ ಸಂಸಾರಿಣೋ ಮುಖ್ಯತಃ ಪ್ರಾಣಧಾರಕತ್ವಂ ಯುಜ್ಯತೆ. ಬ್ರಹ್ಮಣಃ ತ್ಯಕ್ತದೇಹಸ್ಥೋ ಮೃತ ಇತಿ ಉಚ್ಯತೆ ನರಃ ಇತಿ ಚ. ಈ 4ನೇ ದೃಷ್ಟಾಂತ ವಾಕ್ಯದಲ್ಲೂ ಸಹ ಜೀವನಲ್ಲದಿದ್ದಾಗ ಈ ಮರಕ್ಕೆ ನಾಶ, ಜೀವನು ಅವಿನಾಶಿ ಎಂದು ಹೇಳಿದೆ. ಇಲ್ಲಿಯೂ ನಮಗೆಲ್ಲರಿಗೂ ಮುಖ್ಯವಾಗಿ ಪ್ರಾಣಧಾರಕನಾದ ಪರಮಾತ್ಮನ್ನೇ ಜೀವಶಬ್ದ ಹೇಳುತ್ತದೆ. ಸಂಸಾರಿಯಾದ ಜೀವನಿಗಿಂತ ಶಕ್ತಿ ಇಲ್ಲ. ಪರಮಾತ್ಮನು ಈ ಶರೀರವನ್ನು ತ್ಯಜಿಸಿದಾಗಲೇ ಮಾನವನನ್ನು ಮೃತ ಎಂದು ವ್ಯವಹರಿಸುತ್ತಾರೆ ಎಂದು ಮಹಾಭಾರತದಲ್ಲಿ ಹೇಳಿರುವುದರಿಂದ ಜೀವನ ಮರಣಕ್ಕೆ ಮುಖ್ಯ ಕಾರಣ ಪರಮಾತ್ಮನೇ ಆಗಿದ್ದಾನೆ. ಈ 4ನೇ ದೃಷ್ಟಾಂತ ವಾಕ್ಯವನ್ನು ವಿಮರ್ಶಿಸೋಣ. ಮರಕ್ಕೆ ನಾವು ಒಮ್ಮೊಮ್ಮೆ ಎಷ್ಟು ಆಘಾತವನ್ನು ಮಾಡಿದರೂ ಅದು ರಸವನ್ನೇ ಸುರಿಸುತ್ತದೆ, ನಾಶ ಆಗುವುದಿಲ್ಲ. ಕೆಲವೊಮ್ಮೆ ಏನೂ ವಿಶೇಷ ಕಾರಣವಿಲ್ಲದೆ ಒಣಗಿ ನಷ್ಟವಾಗುತ್ತದೆ. ಇದಕ್ಕೆ ಕಾರಣವೇನು? ಜಡಚೇತನರಿಗೆ ಪೋಷಕನಾದ ಎಲ್ಲರ ಜೀವನಕ್ಕೂ ಆಧಾರವಾದ ಪರಮಾತ್ಮ ರೂಪ ಇರುವುದರಿಂದಲೇ ಮರವು ಜೀವಂತವಾಗಿ ರಸವನ್ನು ಹೀರುತ್ತಾ ಆನಂದಭರಿತವಾಗಿರುತ್ತದೆ. ಭಗವಂತನ ಮರದಿಂದ ಮರೆಯಾದಾಗ ಅದು ತನ್ನ ಚೈತನ್ಯವನ್ನು ಕಳೆದುಕೊಳ್ಳುತ್ತದೆ. ಅದರಂತೆ ನಮ್ಮ ಶರೀರದಲ್ಲೂ ಪರಮಾತ್ಮನ ಸನ್ನಿಧಾನ ಇರುವುದರಿಂದಲೇ ನಮ್ಮದು ಜೀವನ ಎನಿಸುವುದು. ಭಗವಂತನ ರೂಪ ಈ ಶರೀರವನ್ನು ತೊರೆದಾಗ ಈ ಜೀವನ ಅವಸರವಾಗುವುದು. ಭಗವಂತ ನಮ್ಮ ಶರೀರದಲ್ಲಿ ಇರುವುದೆಂದರೆ ನಾವು ಚೈತನ್ಯ ಭರಿತರಾಗಿ ಜೀವನದ ಅಮೋದ ಪ್ರಮೋದವನ್ನು ಅನುಭವಿಸುತ್ತೇವೆ. ಈ ರೀತಿಯಾಗಿ ಜೀವನೆಲ್ಲರೂ ಪರಮಾತ್ಮನ ಅಧೀನ ಎಂದು ತಿಳಿಸಿ ಈ ದೃಷ್ಟಾಂತ ವಾಕ್ಯವು ಜೀವ ಪರಮಾತ್ಮನ ಭೇದವನ್ನೇ ವಿಶದೀಕರಿಸುತ್ತದೆ. ಇಲ್ಲಿ ಜೀವೇನ ಆತ್ಮನಾನುಪ್ರಭೂತಃ ಪೇಪೀಯಮಾನಃ ಮೋದಮಾನ ಅಂತ ವಾಕ್ಯ ಇದೆ. ಜೀವನ ಪ್ರವೇಶಿಸುವುದರಿಂದಲೇ ಮರಕ್ಕೆ ಭೋಗ ಪ್ರಮೋದಗಳು ಉಂಟಾಗುತ್ತದೆ. ಜೀವನಿಲ್ಲದಾಗ ಅದು ಬದುಕಲಾರದು ಎಂದು ಈ ಮಾತಿನ ಅರ್ಥ ಆಗುತ್ತದೆ. ಇಲ್ಲಿ ಜೀವನೆಂದರೆ ಜೀವಾತ್ಮನೆಂದು ಸಾಮಾನ್ಯವಾಗಿ ಭಾಸವಾಗುತ್ತದೆ. ಜೀವಾತ್ಮನ ಪ್ರವೇಶವಾದಲ್ಲಿ ಮರವು ನೀರನ್ನು ಕುಡಿದಿತ್ತು, ಆನಂದಿಸಿತ್ತು ಎಂದು ಇದು ಅರ್ಥವಾಗುತ್ತದೆ. ಇದು ಸರಿ ಹೊಂದುವುದಿಲ್ಲ. ನೀರನ್ನು ಕುಡಿದು ಆನಂದಿಸುವುದು ನಮ್ಮ ಕಣ್ಣಿಗಿರುವ ವೃಕ್ಷದ ಜಡರೂಪವಲ್ಲ. ಜಡ ಪದಾರ್ಥಕ್ಕೆ ಆನಂದವಾಗಲಿ ಭೋಗವಾಗಲಿ ಇರಲು ಸಾಧ್ಯವಿಲ್ಲ. ಈ ಪ್ರಾಕೃತವಾದ ಜಡ ಶರೀರವನ್ನು ಆಶ್ರಯಿಸಿ ಜೀವಾತ್ಮನೇ ಸುಖ ದುಃಖಗಳನ್ನು ಅನುಭವಿಸುವನೆಂದು ಮಹಾಭಾರತದಲ್ಲಿ ಹೇಳಲಾಗಿದೆ. ಆದ್ದರಿಂದ ಇಲ್ಲಿ ಮೋದ ಭೋಗಗಳನ್ನು ಪಡೆಯುವ ವೃಕ್ಷ ಎಂದರೆ ಮರದಲ್ಲಿರುವ ಜೀವಾತ್ಮನು. ಈ ವೃಕ್ಷ ಜೀವನವು ತಾನು ಸುಖವನ್ನು ಅನುಭವಿಸಬೇಕಾದರೆ ಅಲ್ಲಿ ಜೀವನ ಪ್ರವೇಶಿಸಬೇಕಾಗುತ್ತದೆ ಎನ್ನುವಾಗ ಪರಮಾತ್ಮನನ್ನೇ ಜೀವನೆಂದು ಶಬ್ದ ಕರೆಯಲಾಗಿದೆ. ಜೀವಾತ್ಮನು ಸುಖ ದುಃಖಗಳು ಭೋಗಿಸಲು ಇನ್ನೊಬ್ಬನ ಜೀವಾತ್ಮನಲ್ಲಿ ಪ್ರವೇಶಿಸುವ ಅವಶ್ಯಕತೆ ಏನು? ಜೀವರು ಒಳಗೆ ಪ್ರವೇಶಿಸಿ ಅವರು ಸುಖವನ್ನು ಅನುಭವಿಸುವಂತೆ ಮಾಡುವನು. ಜೀವರು ಜೀವನಾದ ಪರಮಾತ್ಮನೇ. ಎಲ್ಲ ಜೀವರಲ್ಲೂ ಚೈತನ್ಯವನ್ನು ತುಂಬುವ ಅದರ ಸಕಲ ಪ್ರವೃತ್ತಿಗಳೇ ಶಕ್ತಿ ನೀಡುವ ಪರಮಾತ್ಮನನ್ನೇ ಇಲ್ಲಿ ಜೀವನೆಂದು ಕರೆದಿದ್ದಾರೆ. ಉಪನಿಷತ್ತಲ್ಲಿ ಒಂದು ಕಡೆ ಜೀವೇನ ಆತ್ಮನ ಅನುಪ್ರವಿಶಿ ನಾಮ ರೂಪೇ
ವ್ಯಾಕರಣವಾಣಿ ಎಂದು ಜೀವಪದವನ್ನು ಪರಮಾತ್ಮನ ಅರ್ಥದಲ್ಲಿ ಸ್ಪಷ್ಟವಾಗಿ ಪ್ರಯೋಗಿಸಿದ್ದಾರೆ. ಇಲ್ಲಿ ಪೃಥ್ವಿ, ಜಲ, ತೇಜಸ್ಸುಗಳು, ಅಭಿಮಾನ ದೇವತೆಗಳನ್ನು ಉಲ್ಲೇಖಿಸಿ ಅದರಲ್ಲಿ ಜ್ಞಾನ ಮೊದಲಾದ ಚೇತನ ವ್ಯಾಪಾರ ನಿರೂಪಿಸಿ ದೇವತೆಗಳಿಂದ ಅವರನ್ನು ಕರೆದು ಅವರೊಳಗೆ ಜೀವನ ಪ್ರವೇಶಿಸಿ ಅದರಿಂದ ಜಗದ್ವ್ಯಾಪಾರವನ್ನು ನಡೆಸುತ್ತಾನೆ ಎಂದು ಹೇಳಿದ್ದಾರೆ. ದೇವತೆಗಳು ಸ್ವತಃ ಶ್ರೇಷ್ಠ ಜೀವರೇ. ಜಗದ್ವ್ಯಾಪಾರವನ್ನು ನಡೆಸುತ್ತಾರೆಂದು ಹೇಳಿದ್ದಾರೆ. ದೇವತೆಗಳು ಸ್ವತಃ ಶ್ರೇಷ್ಠ ಜೀವರೇ ಆಗಿದ್ದಾರೆ. ಅಲ್ಲಿ ಪುನಃ ಜೀವರು ಜೀವನೆಂದರೆ ಭಗವಂತ ಎಂಬುದು ಇದು ಸ್ಪಷ್ಟ. ಜೀವ ಎಂಬ ಶಬ್ದವು ಪರಮಾತ್ಮನ ನಾಮಧೇಯವಾಗಿದೆ. ಭಗವಂತನು ಪ್ರಾಣಧಾರಕದಿಂದ ಇಡೀ ವಿಶ್ವದ ಜೀವನೇ ಅವನಾಗಿರುವನು. ಅವನು ಸ್ಥಾವರ ಜಂಗಮಾತ್ಮಕ ಜಗತ್ತನ್ನು ಪ್ರವೇಶಿಸಿ ಅಲ್ಲಿ ಜೀವಾತ್ಮನನ್ನು ಕುಣಿಸುತ್ತಾನೆ. ಅವನಿಂದಲೇ ಜೀವಾತ್ಮನು ಜೀವನದ ಆನಂದವನ್ನು ಅನುಭವಿಸುತ್ತಾರೆ ಎಂದು ವೇದವಾಕ್ಯಗಳು ವಿವರಣೆಯಲ್ಲಿಯೂ ಇದೆ. ಅನಿರುದ್ಧ ರೂಪಿಯಾದ ಭಗವಂತನೇ ಜೀವನು. ಅವನ ಪ್ರವೇಶದಿಂದಲೇ ಸಂಸಾರದ ಆನಂದ ಮತ್ತು ಜೀವನ. ಹೀಗೆ ಪರಬ್ರಹ್ಮನ ಅಧೀನವೆಂದು ನಮಗೂ ಪರಮಾತ್ಮನಿಗೂ ಇರುವ ಅಭೇದವನ್ನು ಈ ವಾಕ್ಯ ಹೇಳಿದೆ. ಎಂಬೈ ಸೌಮ್ಯ ಏತದ್ ಅಣಿಮಾನಂ ನ ನಿಬಾಲಯಸ್ತಿ ಅಸ್ಮಾತ್ ಸೌಮ್ಯ ಏಷ ಅಣಿಮಃ ಏವಂ ಮಹಾತ್ಮ ಕ್ರೋಧಂ ತಿಷ್ಠತಿ ತ್ರಾಪಿ ಅಣಿಮಶಬ್ದೇನ ಪರಃ ಏವ ವಿಹಿತಃ ಸ ಏಷ ಅಣಿಮ ಏತದಾತ್ಮ ಇದಂ ಸರ್ವಂ ತತ್ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ ಇತ್ಯುಕ್ತಾಚ್ಛ. 5ನೇ ದೃಷ್ಟಾಂತ ವಾಕ್ಯದಲ್ಲಿ ಯಾವ ಅಣಿಮ ವಸ್ತುವು ನಿನಗೆ ಕಾಣುವುದಿಲ್ಲವೋ ಅದರ ಆಧಾರದಲ್ಲಿಯೇ ಈ ದೊಡ್ಡ ವಟವೃಕ್ಷ ನಿಂತಿದೆ. ಈ ವಾಕ್ಯದಲ್ಲಿ ಹೇಳಿದ ಅಣಿಮ ವಸ್ತು ಪರಮಾತ್ಮನಾಗಿದ್ದಾನೆ. ಏಷ ಅಣಿಮ ಏತದಾತ್ಮ ಇದಂ ಎಂಬುದಾಗಿ ಉಪನಿಷತ್ತಲ್ಲಿಯೂ ಅಣಿಮ ಶಬ್ದದಿಂದ ಪರಮಾತ್ಮನನ್ನು ಕರೆಯುವುದರಿಂದ ಬೇರೆ ವಸ್ತುವನ್ನು ಆ ಶಬ್ದದಿಂದ ಇಟ್ಟುಕೊಳ್ಳುವುದು ಸರಿಯಲ್ಲ. ದಾನ ಸತ್ವನ್ಯದೇಮ ದಾನ ಇತ ಶ್ರೀಲಿಂಗ ಪ್ರಯೋಗಾದ ಶಬ್ದ ಪ್ರಯೋಗಚ್ಚ ನಾಣಿಮತ್ ಪ್ರಣಂ ನ ಚ ತಾ ನಿವಾಯಿತೆ. ಕೆಲವರು ಧಾನ್ಯದ ಅಣುಬೀಜಗಳೇ ಅಣಿಮ ಎಂಬುದಾಗಿ ಅರ್ಥ ಮಾಡುತ್ತಾರೆ. ಇದು ಸರಿಯಲ್ಲ. ಧಾನ್ಯದ ಬೀಜಗಳನ್ನು ನಾನಾ ಎನ್ನುವ ಸ್ತ್ರೀಲಿಂಗ ಶಬ್ದದಿಂದ ಹೇಳಿದ್ದಾರೆ. ಅಣಿಮ ಶಬ್ದವು ಪುಲ್ಲಿಂಗವಾಗಿದೆ. ಧಾನ್ಯದ ಬೀಜಗಳು ಅತ್ಯಂತ ಅಣುಗಳಂತೆ ಇವೆಯೆಂದು ಈ ವಾಕ್ಯದಲ್ಲಿರುವ ಯುವ ಶಬ್ದದಿಂದ ಅರ್ಥವಾಗುತ್ತದೆ. ಶ್ವೇತಕೇತುವಿನ ಕಣ್ಣಿಗೆ ಆ ಸೂಕ್ಷ್ಮ ಬೀಜಗಳು ಕಾಣಿಸುತ್ತದೆ. ಅಣಿಯ ವಸ್ತುವು ಅತ್ಯಂತ ಒಣವಾಗಿದೆ. ಶ್ವೇತಕೇತುವಿಗೆ ಅದು ಕಾಣಿಸುವುದಿಲ್ಲವೆಂದು ಈ ವಾಕ್ಯದಲ್ಲಿ ಹೇಳಿದೆ. ಆದ್ದರಿಂದ ಅಣಿಮ ವಸ್ತುವು ಧಾನ್ಯದ ಸೂಕ್ಷ್ಮ ಬೀಜಗಳಲ್ಲ, ಅದರೊಳಗಿರುವ ಅತಿ ಸೂಕ್ಷ್ಮ ಪರಮಾತ್ಮನೇ ಅಣಿಮನು. ಭಗವಂತ ನಮ್ಮ ಕಣ್ಣಿಗೆ ಯಾಕೆ ತೋರುವುದಿಲ್ಲ ಎಂದರೆ ಸೂಕ್ಷ್ಮವಾದ ವಸ್ತುಗಳು ನಮ್ಮ ಎದುರಿಗೆ ಇದ್ದರೂ ತೋರುವುದಿಲ್ಲ. ಭಗವಂತನ ಅತಿ ಸೂಕ್ಷ್ಮವಾದನೆಂದರೆ ನಮಗೆ ತೋರಲಾರೆಂಬುದು ಎಂದು ತಿಳಿಸಿಕೊಡಲು 5ನೇ ದೃಷ್ಟಾಂತ ವಾಕ್ಯ ಹೊರಟಿದೆ. ಗುರುವು ಶಿಷ್ಯನಿಗೆ ವಟವೃಕ್ಷದ ಹಣ್ಣನ್ನು ಒಡೆಯಲು ಹೇಳುವನು, ಅದರೊಳಗೆ ಬೀಜವನ್ನು ಒಡೆಯಲು ಹೇಳುವನು. ಅದರೊಳಗಿನ ಸೂಕ್ಷ್ಮ ಪದಾರ್ಥವನ್ನು ಭೇದಿಸಿದಾಗ ಮುಂದೇನು ತೋರುತ್ತದೆ? ನಮ್ಮ ಕಣ್ಣಿಗೆ ಕಾಣದ ಈ ಸೂಕ್ಷ್ಮ ಶಕ್ತಿ ಆಧಾರದಿಂದ ಇಡೀ ವಟವೃಕ್ಷ ನಿಂತಿದೆ. ಅದರಂತೆ ನಮ್ಮ ಇಂದ್ರಿಯಗಳಿಗೆ ಅಗೋಚರದ ಭಗವಂತನ ಮಹಾಶಕ್ತಿಯಿಂದಲೇ ಇಡೀ ಪ್ರಪಂಚವು ನಿಂತಿದೆ ಎಂಬುದಾಗಿ ಪರಮ ಸೂಕ್ಷ್ಮ ಪರಮಾತ್ಮನನ್ನು ಜಗತ್ತಿನ ಆಶ್ರಯ ಎಂದು ಈ ವಾಕ್ಯದಲ್ಲಿ ಹೇಳಿದೆ. ಉಪನಿಷತ್ತಿನಲ್ಲಿ ಬ್ರಹ್ಮನನ್ನು ಅಣಿಮ ಎಂದು ಕರೆದಿದೆ. ಸ ಏಷ ಅಣಿಮ ಏತದಾತ್ಮ ಇದಂ ಸರ್ವಂ ಎಂಬಲ್ಲಿಯ ಅಣಿಮ ಏವಂ ಮಹಾನ್ ನಿಗ್ರೋಧ ಎಂಬಲ್ಲಿಯೂ ಸಹ ಜಗತ್ತಿಗೆ ಆಧಾರನಾಗಿರುವ ಮಹಾವೃಕ್ಷದ ಆಧಾರನಾಗಿರುವ ಪರಮ ಸೂಕ್ಷ್ಮವಾದ ಬ್ರಹ್ಮನನ್ನು ಅಣಿಮ ಎಂದು ವರ್ಣಿಸಿದೆ. ವಟವೃಕ್ಷದ ಬೀಜವನ್ನು ಭೇದಿಸಿ ಅದರೊಳಗಿರುವ ಸೂಕ್ಷ್ಮ ಭಾಗವನ್ನು ತೋರಿಸಿ ಕಣ್ಣಿಗೆ ತೋರುವ ಈ ಅಣುಗಳು ಒಳಗೆ ಕಣ್ಣಿಗೆ ಕಾಣದ ಅಣಿಮನ ಇದ್ದಾನೆ. ಆತನ ಸಾಮರ್ಥ್ಯದಿಂದಲೇ ಈ ಮರವು ನಿಂತಿದೆ. ಅದರಂತೆ ಈ ಜಗತ್ತು ಮತ್ತು ಭಗವಂತನ ಪರಸ್ಪರ ಸಂಬಂಧವಿದೆ. ಪ್ರಪಂಚವು ಮಹಾವೃಕ್ಷವಾಗಿದ್ದರೆ ಶರೀರ ಅದರ ಫಲವಾಗಿದೆ. ಅದರಲ್ಲಿರುವ ಅನುಭವ ಗೋಚರವಾದ
ಜೀವವೇ ಸೂಕ್ಷ್ಮಾಣು, ಅದರೊಳಗೆ ಇರುವ ಅಗೋಚರದ ಪರಬ್ರಹ್ಮನೇ ಅಣಿಮನು. ಅವನ ಶಕ್ತಿಯಿಂದಲೇ ಜಗತ್ತು ನಿಂತಿದೆ. ಈ ರೀತಿಯಿಂದ ಅಣುವಾದ ಜೀವನಿಗೂ ಅಣಿಮನಾದ ಪರಮಾತ್ಮನಿಗೂ ಭೇದವನ್ನೇ ಇಲ್ಲಿ ಹೇಳಿದೆ. ಕೆಲವರು ಅಣಿಮ ಶಬ್ದ ಸೂಕ್ಷ್ಮ ಭಾಗವನ್ನು ಅಣುಗಳನ್ನು ಹೇಳುತ್ತಾ ಎಂದು ಬೀಜದೊಳಗಿನ ಸೂಕ್ಷ್ಮ ಅಣುಗಳ ಸಾಮರ್ಥ್ಯದಿಂದ ಅದರ ಪರಿಣಾಮವಾಗಿ ಮರವು ನಿಂತಿದೆಯಂತೆ ಈ ಜಗತ್ತು ಬ್ರಹ್ಮನ ವಿಕಾರದಿಂದ ಅರ್ಥ ಮಾಡಲು ಪ್ರಯತ್ನ ಮಾಡ್ತಾರೆ. ಇಲ್ಲಿ ಅಣಿಮ ವಸ್ತುವನ್ನು ನ ನಿಬಾಲಯಸೆ, ಕಣ್ಣಿಗೆ ಕಾಣುವುದಿಲ್ಲ ಎಂದು ವಿವರಿಸಿದ್ದಾರೆ. ಅಣುವಸ್ತುಗಳು ಕಣ್ಣಿಗೆ ಕಾಣಿಸುತ್ತದೆ ಎಂದು ಹೇಳಿದ್ದಾರೆ. ಆದ್ದರಿಂದ ಕಣ್ಣಿಗೆ ಕಾಣುವ ಸೂಕ್ಷ್ಮ ಅಣುಗಳು ಅಣಿಮ ವಸ್ತುವಲ್ಲ. ಅದರೊಳಗಿರುವ ಕಣ್ಣಿಗೆ ಅಗೋಚರವಾದ ಮಹಾಶಕ್ತಿಯಲ್ಲಿ ಅಣಿಮ ವಸ್ತು ಎಂಬುದು ಸ್ಪಷ್ಟ. 6ನೇ ದೃಷ್ಟಾಂತವನ್ನು ಇನ್ನೂ ಸ್ಪಷ್ಟವಾಗಿ ಜೀವ ಪರಮಾತ್ಮ ಅನ್ಯೋನ್ಯ ಸಂಬಂಧವನ್ನು ವಿಶದೀಕರಿಸುತ್ತದೆ. ಭಗವಂತನ ಸಾಮರ್ಥ್ಯದಿಂದಲೇ ಜಗತ್ತು ನಿಂತಿದೆ ಅಷ್ಟೇ. ಅವನ ಈ ಸಾಮರ್ಥ್ಯ ನಮಗೆ ಗೋಚರವಾಗುವಾಗ ಭಗವಂತ ನಮಗೆ ಏಕೆ ತೋರುವುದಿಲ್ಲ? ಅವನ ಶಕ್ತಿ ಜೊತೆಗೆ ಅವನ ದರ್ಶನವೂ ನಮಗೆ ಏಕೆ ಆಗುವುದಿಲ್ಲ? ಈ ಪ್ರಶ್ನೆಗೆ ಉತ್ತರವಾಗಿ ತಂದೆ ಉದ್ಧಾರಕ ಶ್ವೇತಕೇತುವಿಗೆ ಒಂದು ತಮಗೆ ನೀರನ್ನು ತಂದು ನೀರಿನ ಉಪ್ಪಿನ ಹರಳು ಹಾಕಿ ಬೆಳಿಗ್ಗೆ ಬರುವಂತೆ ಆಜ್ಞಾಪಿಸುತ್ತಾನೆ. ಬೆಳಿಗ್ಗೆ ಬಂದಾಗ ನೀರನ್ನು ಕುಡಿಯುವಂತೆ ಹೇಳುತ್ತಾನೆ. ನೀರಿನ ಯಾವ ಭಾಗವನ್ನು ಕುಡಿದರೂ ಅದು ಉಪ್ಪಾಗಿರುತ್ತದೆ. ಉಪ್ಪು ಕಣಿಗೆ ತೋರದಿದ್ದರೂ ಕೈಗೆ ಎಟಕದಿದ್ದರೂ ನೀರಿನ ಕಣದಲ್ಲಿ ಉಪ್ಪಿನ ಶಕ್ತಿ ಅನುಭವವಾಗಿರುತ್ತದೆ. ಅದರಂತೆ ಜೀವರು ನಮ್ಮ ಪ್ರತ್ಯಕ್ಷ ಗೋಚರನಾಗದಿದ್ದರೂ ಅಣುಗಳಲ್ಲಿಯೂ ಅವನ ಶಕ್ತಿಯನ್ನು ನಾವು ಕಾಣುತ್ತೇವೆಂದು ಉಪನಿಷತ್ತು ಪ್ರತಿಪಾದಿಸುತ್ತದೆ. ನೀರಲ್ಲಿ ವ್ಯಾಪಿಸಿ ಅಲ್ಲಿ ತನ್ನ ಶಕ್ತಿಯನ್ನು ತೋರುವ ಉಪ್ಪು ಮತ್ತು ನೀರು ಒಂದೇ ಅಲ್ಲ. ಅದರಂತೆ ಜೀವ ಮತ್ತು ಜಲಪ್ರಪಂಚವನ್ನು ವ್ಯಾಪಿಸಿ ಪ್ರತಿ ಕಣದಲ್ಲಿ ತನ್ನ ಮಹಾಶಕ್ತಿಯನ್ನು ಪ್ರಕಟಗೊಳಿಸುವ ಭಗವಂತನು ಈ ವಿಶ್ವದಿಂದ ಭಿನ್ನನೇ ಆಗಿರುವನು ಎಂದರ್ಥ. 7ನೇ ದೃಷ್ಟಾಂತ ವಾಕ್ಯದ ವಿವರಣೆ. ಗಾಂಧಾರ ದೇಶದ ವ್ಯಕ್ತಿಯೊಬ್ಬನನ್ನು ಕಳ್ಳರು ಕಣ್ಣಿಗೆ ಬಟ್ಟೆ ಕಟ್ಟಿ ಅವನ ಸೊತ್ತನ್ನು ಅಪಹರಿಸಿ ನಿರ್ಜನ ಪ್ರದೇಶದಲ್ಲಿ ಬಿಟ್ಟುಬಿಡುತ್ತಾರೆ. ಆತನು ಗಟ್ಟಿಯಾಗಿ ಕೂಗಿ ತನ್ನ ದುಸ್ಥಿತಿಯನ್ನು ಹೇಳಿಕೊಂಡಾಗ ಇದನ್ನು ಕೇಳಿದ ದಾರಿಯಲ್ಲಿ ಹೋಗುವ ಸಜ್ಜನನು ಆತನ ಬಳಿಗೆ ಬಂದು ಕಟ್ಟುಗಳನ್ನು ಬಿಚ್ಚಿ ಗಾಂಧಾರ ದೇಶಕ್ಕೆ ಹೋಗುವ ದಾರಿಯನ್ನು ತೋರಿಸುತ್ತಾನೆ. ಹಾಗೆ ಆ ದಾರಿಯಲ್ಲಿ ನಡೆದು ತನ್ನ ಊರನ್ನು ಸೇರುವನು. ಅದರಂತೆ ಸಂಸಾರ ಅರಣ್ಯದಲ್ಲಿ ಸಂಚರಿಸುತ್ತಾ ರಾಗ ದ್ವೇಷಾದ ದುಷ್ಟ ಶಕ್ತಿಗಳ ಆಕ್ರಮಣಕ್ಕೆ ಗುರಿಯಾಗಿ ಅಜ್ಞಾನದ ಬಂಧನಕ್ಕೆ ಒಳಗಾದ ಜೀವರಿಗೆ ಗುರುಗಳು ಅಜ್ಞಾನದ ಕಟ್ಟು ಬಿಚ್ಚಿ ಭಗವಂತನ ಬಳಿಗೆ ಹೋಗುವ ದಾರಿಯನ್ನು ತೋರುವರು. ಆ ವ್ಯಕ್ತಿಗೆ ಗಾಂಧಾರ ದೇಶ ಆಶ್ರಯ ಭೂಮಿಯಾಗಿರುವಂತೆ ಜೀವನಿಗೆ ಭಗವಂತನು ಆಶ್ರಯನಾಗಿದ್ದಾನೆ. ಆತನಿಗೆ ಆಶ್ರಯವಾದ ಗಾಂಧಾರ ದೇಶ ಆತನಿಂದ ಭಿನ್ನವಾಗಿರುವಂತೆ ನಮಗೆಲ್ಲರಿಗೂ ಆಶ್ರಯವಾದ ಭಗವಂತನು ನಮಗಿಂತ ಭಿನ್ನನೇ ಆಗಿದ್ದಾನೆ ಎಂದರ್ಥ. ಐತದಾತ್ಮ ಆತ್ಮೀಯತೆ ದೀಯಂ. ಈ ಪ್ರಕರಣದಲ್ಲಿ ಐತದಾತ್ಮ ಇದಂ ಸರ್ವಂ ಎಂಬ ವಾಕ್ಯ ಇದ್ದರೂ ಈ ಜಗತ್ತಲ್ಲ ಒಂದೇ ಆತ್ಮವುಳ್ಳದ್ದು ಎಂದ ಅರ್ಥ ಅಲ್ಲ. ಈ ಜಗತ್ತು ಒಬ್ಬ ಆತ್ಮನಿಗೆ ಅರ್ಥಾತ್ ಪರಮಾತ್ಮನಿಗೂ ಸಂಬಂಧಿಸಿದ್ದು. ಅವನ ದೇಹದಿಂದಲೇ ಅರ್ಥ. ಆದ್ದರಿಂದ ಈ ವಾಕ್ಯ ಆ ಭೇದವನ್ನು ಹೇಳುವುದಿಲ್ಲ. ಸಾ ಆತ್ಮ ಆತ್ಮಶಬ್ದಸ್ತು ಪರಯೇವ ಯುಬ್ಯಾಯತನಂ ಸ್ವಶಬ್ದಾತ್ ನಾನುಮಾನಾಮತ ಶಬ್ದಾತ್ ಪ್ರಾಣೇಶ್ರುತೆ ಇತ್ಯತ್ರ ತಮೇವೇಕಂ ಜಾನಾತ ಆತ್ಮಾನಮಿತಿ ಸ್ವಶಬ್ದ ಪರ್ಯಾಯ ಆತ್ಮಶಬ್ದಾನ್ ನ ಪ್ರಕೃತಿ ಜೀವಾಭಿಧೀಯತೆ ಕಿಂತು ಪರಯೇವ ಇತಿ ಭಗವತಃ ವ್ಯಾಸೇನ ಅಭಿಹಿತಂ ಅತಃ ಆತ್ಮಶಬ್ದಸ್ತಸ್ಮಿನ್ನೇವ ಮುಖ್ಯ. ಈ ಪ್ರಕರಣದಲ್ಲಿ ಸ ಆತ್ಮ ತತ್ವಮಸಿ ಎಂಬಲ್ಲಿ ಆತ್ಮಶಬ್ದಕ್ಕೆ ಪರಮಾತ್ಮನೆಂದೇ ಅರ್ಥ. ಯುಬ್ಯಾಯತನಂ ಸ್ವಶಬ್ದಾತ್ ಎಂಬ ಅಧಿಕರಣದ 3 ಸೂತ್ರಗಳಲ್ಲಿ ತಮೇವೇಕ ಏಕಂ ಜಾನಾತ ಆತ್ಮಾನಂ ಎಂಬ ಉಪನಿಷತ್ತಲ್ಲಿ ಸ್ವಶಬ್ದಕ್ಕೆ ಸಮಾನಾರ್ಥವಾದ ಆತ್ಮಶಬ್ದ ಇರುವುದರಿಂದ ಈ ವಾಕ್ಯ ಪರಮಾತ್ಮನೇ ಹೇಳುತ್ತದೆ. ಜೀವ ಮತ್ತು ಪ್ರಕೃತಿಯನ್ನು ಇದು ಪ್ರತಿಪಾದಿಸುವುದಿಲ್ಲ ಎಂದು ಸಿದ್ಧಾಂತ ಮಾಡಲಾಗಿದೆ. ಆದ್ದರಿಂದ ಆತ್ಮಶಬ್ದ ಪರಮಾತ್ಮನಲ್ಲಿಯೇ ಮುಖ್ಯ. ಅತತಶ್ಚ ಮಾತೃತ್ವಾತ್ ಆತ್ಮ ಇತಿ ಪರಮೋ ಹರಿಃ ಅತತ್ ಆತ್ಮ ಭಾಸಸ್ತನ್ನಿ ಹಿ ಏತೇಷಾಂ ತಥಾ ಗುಣಾಃ ಇತಿ ಪರಮ ಉಪನಿಷದಿ. ವ್ಯಾಪ್ತನು ಜಗತ್ತಿನ ನಿರ್ಮಾಪಕನು ಆಗಿರುವುದರಿಂದ ಶ್ರೀಹರಿಯೇ ಆತ್ಮ. ಇಂತಹ ಗುಣಗಳೆಲ್ಲರಿಂದ ಉಳಿದವರೆಲ್ಲರೂ ಅಮುಖ್ಯ ಆತ್ಮರು ಎಂದ ಪರಮ ಉಪನಿಷತ್ತಿನಲ್ಲಿ ಹೇಳಿದೆ. ಸ ಆತ್ಮ ತತ್ವಮಸಿ ಈ ವಾಕ್ಯದ ಹಿಂದೆಯೇ
ಐತಮಾತ್ಮವಿದಂ ಸರ್ವಂ ಎಂಬ ವಾಕ್ಯವಿದೆ. ಜಗತ್ತೆಲ್ಲವೂ ಪರಮಾತ್ಮನ ಸ್ವರೂಪವೆಂದು ಆ ವಾಕ್ಯದ ಅರ್ಥವಾಗುವುದು. ಈ ರೀತಿಯಲ್ಲಿ ಸ್ಪಷ್ಟವಾಗಿ ಅದ್ವೈತವನ್ನು ಬೋಧಿಸುತ್ತಿರುವ ವಾಕ್ಯ ಇರುವಾಗ ಅದರ ಜೊತೆಯಲ್ಲಿರುವ ತತ್ವಮಸಿ ವಾಕ್ಯವು ಅದ್ವೈತವನ್ನೇ ಹೇಳುವುದಿಲ್ಲವೇ ಎಂಬ ಈ ಆಕ್ಷೇಪ ಹೊರಲಿಲ್ಲ. ಅದ್ವೈತ ಸಿದ್ಧಾಂತದಲ್ಲೂ ಜೀವನು ಬ್ರಹ್ಮನು ಒಂದೇ ಆಗಿದ್ದರೂ ಜಗತ್ತು ಪರಮಾತ್ಮ ಸ್ವರೂಪವಲ್ಲ. ಕಾಲ್ಪನಿಕವೆಂದು ಅವರು ಪ್ರತಿಪಾದಿಸುವ ಜಡವಾದ ಜಗತ್ತು ಪರಬ್ರಹ್ಮನ ಸ್ವರೂಪವಾಗುವುದು ಹೇಗೆ? ಇದಂ ಸರ್ವಂ ಎಂಬ ಇಡೀ ಜಗತ್ತನ್ನು ಐತದಾತ್ಮ ಎಂದಿದೆ. ಇದರ ಅಭಿಪ್ರಾಯ ಏನು ಅಂದರೆ, ಈ ಜಗತ್ತಲು ಭಗವಂತನದು, ಅವನೇ ಈ ವಿಶ್ವಕ್ಕೆ ಸ್ವಾಮಿ ಎಂದೇ ಇದರ ಅರ್ಥ. ಐತದಾತ್ಮ ಎಂಬ ಪದದಲ್ಲಿ ಜಗತ್ತು ಪರಮಾತ್ಮ ಎಂಬುದನ್ನು ತಿಳಿಸುವ ಒಂದು ಶಬ್ದಿತ ಪ್ರತ್ಯಯವಿದೆ. ಅದನ್ನು ಗಮನಿಸಬೇಕು. ಈ ಸೂಕ್ಷ್ಮವನ್ನು ಅರಿಯದೆ ಜಗತ್ತು ಆತ್ಮನ ಸ್ವರೂಪವೆಂದು ಅರ್ಥ ಮಾಡಿದರೆ ಅಲ್ಲಿರುವ ತದ್ದಿತ ಪ್ರತ್ಯಯಕ್ಕೆ ವ್ಯರ್ಥವಾಗುವುದು. ಐತದಾತ್ಮ ಇದಂ ಸರ್ವಂ ಸಾ ಆತ್ಮ ತತ್ವಮಸಿ. ಈ ವಾಕ್ಯದ ಒಟ್ಟು ತಾತ್ಪರ್ಯ ಹೀಗಿದೆ: ಜಗತ್ತೆಲ್ಲವೂ ಭಗವಂತನ ಅಧೀನ. ಅವನೇ ಜಗತ್ತಿಗೆ ಶಕ್ತಿ ಪ್ರೇರಣೆ ನೀಡುವ ಆತ್ಮ ಸ್ವಾಮಿ ಎನಿಸಿದ್ದಾನೆ. ಜಗತ್ತೇ ಅವನ ಅಧೀನವಾಗಿರುವಾಗ ನೀನು ಆತನ ಅಧೀನವೇ ಆಗಿರುವೆ ಎಂದರ್ಥ. ಇಲ್ಲಿ ಆತ್ಮ ಶಬ್ದ ಎಲ್ಲ ಆತ್ಮನಿಗೂ ಆತ್ಮನಾಗಿರುವ ಪರಮಾತ್ಮನ್ನೇ ಹೇಳುತ್ತದೆ. ಉಪನಿಷತ್ತು ಮತ್ತು ಬ್ರಹ್ಮಸೂತ್ರ ಪರಬ್ರಹ್ಮನಿಲ್ಲ ಆತ್ಮ ಎಂಬ ಶಬ್ದವನ್ನು ಪ್ರಯೋಗಿಸುತ್ತಾರೆ. ಜೊಬ್ಯಾಹಿತನಂ ಸ್ವಶಬ್ದಾತ್ ಎಂಬ ಬ್ರಹ್ಮಸೂತ್ರ ಅಧಿಕರಣದಲ್ಲಿ, ಯಸ್ಮಿನ್ ಜೌ ಪೃಥಿವೀ ಅಂತರಿಕ್ಷ ಓತಃ ಎಂಬ ಉಪನಿಷತ್ತಿನಲ್ಲಿ ಭೂಮಿ ಆಕಾಶಗಳ ಆಧಾರವಾಗಿ ವರ್ಣಿಸಿರುವ ವಸ್ತು ಯಾವುದು? ಜೀವನೋ ಪರಮಾತ್ಮನೋ ಎಂದು ಚರ್ಚಿಸಿ ತಮೇವ ಏಕಂ ಜಾನಾತ ಆತ್ಮಾನಂ ಎಂದು ಆತ್ಮ ಎಂಬ ಶಬ್ದ ಇದೆ. ಇದು ಪರಮಾತ್ಮನನ್ನೇ ಹೇಳುವ ಪದ. ಜೀವಾತ್ಮನನ್ನು ಇದು ಬೋಧಿಸಲಾರದು. ಆದ್ದರಿಂದ ಭೂಮಿ ಆಕಾಶಗಳ ಆಧಾರ ಪರಮಾತ್ಮನೇ ಹೊರತು ಜೀವನಲ್ಲ ಎಂಬುದು ಸಿದ್ಧಾಂತ ಮಾಡಿದ್ದಾರೆ. ಆದ್ದರಿಂದ ಆತ್ಮಶಬ್ದ ಪರಮಾತ್ಮನೆಂದೇ ಹೇಳುತ್ತದೆ ಎಂಬುದು ಎಲ್ಲ ವೇದಾಂತಿಗಳು ಸಮ್ಮತವಾದ ನಿರ್ವಿವಾದ ವಿಷಯವಾಗಿದೆ. ಪರಮ ಉಪನಿಷತ್ತಿನಲ್ಲೂ ವ್ಯಾಪಕನೂ ಸರ್ವಜ್ಞನೂ ಆದ ಭಗವಂತನೇ ಆತ್ಮ. ಉಳಿದ ಜೀವರನ್ನು ಆತ್ಮ ಎಂದು ಕರೆಯುವುದು ಅಮುಖ್ಯವಾದ ಅರ್ಥದಲ್ಲಿ ಎಂದು ಹೇಳಿದೆ. ತೇಜ ಪರಸ್ಯಂ ದೇವತಾಯಂ ತಾವನ್ನ ಜಾನಾತಿ ಇತ್ಯತಃ ಯದಾಸ್ಯ ಪ್ರಾಣಾದೀನ್ ಪರೋ ಗೃಹಸ್ಥಿತ ಜಾನಾತಿ ಯದಾ ದದಾತಿ ತಥಾ ಜಾನಾತಿ ತತ್ವಶನ್ಮೇವ ಉಕ್ತಂ. ಯದಾ ಪ್ರಾಣಂ ದದಾತಿ ಇತೀಶಾತ್ ತದಾ ಚೇತನ ಕೋ ಅಖಿಲಂ ಜಾನಾತಿ ಗ್ರಸ್ತಕರ್ಣಸ್ಥೇನ ವೇತಿನ ಕಿಂಚನ ಇತಿ ಚ. 8ನೆಯ ತೇಜ ಪರಸ್ಯಂ ದೇವತಾಯಂ ಮುಂತಾದ ದೃಷ್ಟಾಂತ ವಾಕ್ಯದಲ್ಲಿ ಭಗವಂತನು ಪ್ರಾಣಾದಿ ಶಕ್ತಿಗಳನ್ನು ಅಪರಿಸಿದಾಗ ಜೀವನು ಜ್ಞಾನವನ್ನು ಕಳೆದುಕೊಳ್ಳುತ್ತಾನೆ. ಅದನ್ನು ಆ ಶಕ್ತಿಯನ್ನು ನೀಡಿದಾಗ ಜೀವನ ಶಕ್ತಿಯನ್ನು ಹೊಂದುತ್ತಾನೆ ಎಂದು ಜೀವನಿಗೆ ಭಗವಂತನ ಅಧೀನತೆಯನ್ನು ಹೇಳಿದೆ. ಭಗವಂತ ಪ್ರಾಣ ಮೊದಲಾದಗಳನ್ನು ಕೊಟ್ಟಾಗ ಜೀವನು ಎಲ್ಲವನ್ನು ತಿಳಿಯುತ್ತಾನೆ. ಅವನು ಅವುಗಳನ್ನು ಅಪಹರಿಸಿದಾಗ ಜೀವನಿಯನ್ನು ತಿಳಿಲಾರನು ಎಂಬುದು ಪುರಾಣ ವಾಕ್ಯಗಳಿದೆ. 8ನೇ ಉದಾಹರಣೆಯಿಂದ ಈ ಮಾನವ ಜೀವನದ ಪರಾಧೀನತೆಯನ್ನು ಸ್ವಾನುಭವ ಹಿನ್ನೆಲೆಯಲ್ಲಿ ತಿಳಿಸಿಕೊಡುತ್ತಾರೆ. ರೋಗಗ್ರಸ್ತನ ಪುರುಷ ಸುತ್ತಲೂ ಬಂಧುಗಳೆನ್ನದು ನನ್ನನ್ನು ಗುರುತಿಸುವೆ ಎಂದು ಪ್ರಶ್ನಿಸುತ್ತಾರೆ. ಆತನು ಅವರೆಲ್ಲರನ್ನು ಜ್ಞಾಪಿಸಿಕೊಳ್ಳುವನು. ಆದರೆ ಆತನ ಇಂದ್ರಿಯ ಮನಸ್ಸು ಪ್ರಾಣ ಇವಳ ಅಭಿಮಾನ ದೇವತೆಗಳು ಪರದೇವತೆಯಾದ ಪರಮಾತ್ಮನ ಲೀನಗೊಂಡಾಗ ಭಗವಂತನು ಪ್ರಾಣ ಇಂದ್ರಿಯ ಶಕ್ತಿಯನ್ನು ಸೆಳೆದುಕೊಂಡಾಗ ಜ್ಞಾನವೆಲ್ಲವೂ ಲುಪ್ತವಾಗುತ್ತದೆ. ಆಗ ಅವನು ಯಾರನ್ನು ಗುರುತಿಸುವುದಿಲ್ಲ. ಜೀವನ ತನ್ನ ಎಲ್ಲ ಪ್ರವೃತ್ತಿಗಳಲ್ಲೂ ಪರದೇವತೆಯ ಅಧೀನ ಎಂದು ಈ ವಾಕ್ಯದಲ್ಲಿ ನಿರ್ವಿವಾದವಾಗಿ ಜೀವ ಪರಮಾತ್ಮನ ಭೇದ ಪ್ರತಿಪಾದನೆಯಾಗಿದೆ. ಪಹಾಶಿಸ್ವೇಯಮಾಕಾಶೀತ್ ಆತ್ಮಾದಿಮತಸ್ಯೇವ ವಸ್ತುನೋ ಅಪಹಾರ್ಯತ್ವಾತ್ ಭೇದೇವಾಯಂ ದೃಷ್ಟಾಂತಃ. ಅನ್ಯಂ ಸಂತಂ ಪರಮಾತ್ಮಾನಂ ಸ್ವಯಮಿತಿ ಅಮನ್ಯಮಾನಃ ಸ್ಯೇನ ಏವ ಇತಿ ನ ಸ್ವಕೀಯಂ ಪ್ರತಿಯಂ ಸ್ಯೇನೋ ಭವತಿ. 9ನೇ ದೃಷ್ಟಾಂತ ಭೇದಕ ದೃಷ್ಟಾಂತವನ್ನು ಹೇಳುತ್ತಿದ್ದಾರೆ. ಅಪಹಾಷಿತ್ ಎಂಬುದು ಮುಂತಾಗಿ ಮಿಥ್ಯಾಜ್ಞಾನಿಯನ್ನು ಕಳ್ಳನಿಗೆ ಹೋಲಿಸಲಾಗಿದೆ. ಕಳ್ಳತನ ಮಾಡಬೇಕಾದರೆ ಆ ವಸ್ತು ಇನ್ನೊಬ್ಬನಾಗಿರಬೇಕು. ನಮಗಿಂತ ಭಿನ್ನವಾದ ಬ್ರಹ್ಮನನ್ನು ತಾನೇ ಎಂದು ತಿಳಿದು ಅವನ ಗುಣಧರ್ಮವನ್ನು ತನ್ನದೆಂದು ಭಾವಿಸುವುದೇ ಕಳ್ಳತನ ಎನಿಸುತ್ತದೆ. ಐಕ್ಯವಿದ್ದರೂ ಅದನ್ನು ತಿಳಿಯದೆ ಭೇದವನ್ನು ತಿಳಿದುಕೊಂಡು ತನ್ನದನ್ನು ಕಳೆದುಕೊಳ್ಳುವನು ಕಳ್ಳ ಎನಿಸುವುದಿಲ್ಲ.
ಹೀಗೆ ಮಿಥ್ಯಾಜ್ಞಾನಿಯನ್ನು ಕಳ್ಳನಿಗೆ ಹೋಲಿಸುವುದರಿಂದ ಈ ವಾಕ್ಯ ವೇದಕ್ಕೆ ದೃಷ್ಟಾಂತವಾಗಿದೆ. ಐಕಾತ್ಮನಾಮ ಯದಿದಂ ಕೇಚಿದ್ ಬ್ರೂಯು ನೈಪುಣಃ ಶಾಸ್ತ್ರತತ್ವವಿಜ್ಞಾಯ ತಥಾವಾದ ಬಲಾಜ್ಜನಃ ಕಾಮಕ್ರೋಧಾಭಿಭೂತತ್ವಾಹಂಕಾರಗತಂ ಗತಃ ಯಥಾತ್ಯವಿಜ್ಞಾಯ ಶಾಸ್ತ್ರಾಣಂ ಸಮಸ್ವಯಂ ಬ್ರಹ್ಮಸ್ಯ ನಿರಾನಂದಾಪಕ್ವಮನಸ್ಸು ಶಿವಃ ವೈಗುಣ್ಯಮೇವ ಪಶ್ಯಂತೆ ನ ಗುಣಾನಿ ನಿಯೋಜ್ಯಸೇ ತೇಷಾಂ ತಂ ಅಶರೀರಾಣಂ ತಮ ಏವ ಪರಾಯಣಂ ಯಸ್ಯ ಸ್ವರೂಪಸ್ಥಾನೋ ಜಾತಿತಃ ಶ್ರುತಿ ಅಥೋ ಅರ್ಥತಃ ಕಥಮಸ್ವಿ ಸ ಇತ್ಯೇವ ಸಂಬಂಧಂ ಸಾಧಿಸುತ್ತೆ ಇತಿ ಮೋಕ್ಷಧರ್ಮೇ. ಶಾಸ್ತ್ರಾರ್ಥವನ್ನು ತಿಳಿಯುವ ನೈಪುಣ್ಯವಿಲ್ಲದ ಕೆಲವರು ಶಾಸ್ತ್ರದ ನಿಜಾರ್ಥವನ್ನು ತಿಳಿಯದೆ ಕೆಲವು ವಾಕ್ಯಗಳಿಂದ ಆಪಾದವಾಗಿ ತೋರುವ ಅರ್ಥವನ್ನೇ ಆಧರಿಸಿ ಕಾಮ ಕ್ರೋಧ ಅಹಂಕಾರ ಮುಂತಾದ ದೋಷಗಳಿಗೆ ವಶರಾಗಿ ಜೀವ ಬ್ರಹ್ಮರ ಐಕ್ಯವನ್ನು ಹೇಳುವರು. ದ್ವೈತವನ್ನು ಹೇಳುವ ವೇದವಾಕ್ಯಗಳೆಲ್ಲ ಅತತ್ವಾವೇದಕ, ಅಸತ್ಯವನ್ನು ಹೇಳುವ ವಾಕ್ಯಗಳನ್ನು ಹೇಳಿ ಇವರು ಶಾಸ್ತ್ರದ ನಿಜಾರ್ಥದ ಅಪಹರಣ ಮಾಡಿ ಶಾಸ್ತ್ರಚೌರ್ಯವನ್ನು ಎದುರಿಸಿದ್ದಾರೆ. ತಾನೇ ಬ್ರಹ್ಮನೆಂದು ಭಾವಿಸುವುದರಿಂದ ಇದು ಬ್ರಹ್ಮನ ಅಪಹರಣವಾಗಿದೆ. ಬ್ರಹ್ಮನಲ್ಲಿ ಸರ್ವಜ್ಞತ್ವ ಮೊದಲಾದ ಗುಣಗಳನ್ನು ಒಪ್ಪದೆ ಆತ ನಿರ್ಗುಣನೆಂದೇ ಇವರು ಹೇಳುತ್ತಾರೆ. ತಮೋ ಗುಣಗಳೆಲ್ಲ ಇಂತಹ ಮಿಥ್ಯಾಜ್ಞಾನಿಗಳಿಗೆ ಅನರ್ಥವು ಕಾದಿದೆ. ವಿರುದ್ಧ ಧರ್ಮ ಪರಿಮಾಣಗಳುಳ್ಳ ಜೀವ ಬ್ರಹ್ಮನಿಗೆ ಐಕ್ಯವು ಹೇಗೆ ತಾನೇ ಸಾಧ್ಯ? ವೇದವಾಕ್ಯ ಮೊದಲಾದವುಗಳನ್ನು ಪರಿಶೀಲಿಸಿದ ಭೇದವೇ ಕಾಣಿಸುತ್ತದೆ ಎಂದು ಭಾರತ ಮೋಕ್ಷ ಧರ್ಮದಲ್ಲಿ ತಿಳಿಸಿದೆ. 9ನೇ ದೃಷ್ಟಾಂತ ವಾಕ್ಯ ತತ್ವಜ್ಞಾನದ ಫಲವನ್ನು ನಮಗೆ ವಿವರಿಸುತ್ತದೆ. ಹಿಂದಿನ ಕಾಲದಲ್ಲಿ ಕಳ್ಳರನ್ನು ಹಿಡಿದು ವಿಚಾರಣೆಗೆ ಗುರುಪಡಿಸಿದಾಗ ಆತನ ಅಪರಾಧವನ್ನು ಪರೀಕ್ಷೆಗೆ ಗುರುಪಡಿಸಿದಾಗ ಕಾದ ಕಬ್ಬಿಣವನ್ನು ಮುಟ್ಟುವಂತೆ ಆದೇಶಿಸಲಾಗುತ್ತಿತ್ತು. ನಿಜವಾದ ಕಳ್ಳನು ತಾನು ಕಳ್ಳನಲ್ಲದಿದ್ದರೆ ಸುಳ್ಳು ಹೇಳಿಕೊಂಡು ಅದನ್ನು ಕೈ ಮುಟ್ಟಿ ಸುಟ್ಟುಕೊಂಡು ಶಿಕ್ಷೆಗಳು ಪಡುತ್ತಿದ್ದಾನೆ. ನಿರಪರಾಧಿಯಾದ ಸತ್ಯವನ್ನೇ ಆಡುತ್ತೆ. ಅದು ಕಾದ ಕಬ್ಬಿಣ ಮುಟ್ಟಿದ್ದರೂ ಅವನು ಕೈ ಸುಡುವುದಿಲ್ಲ. ಅವನು ಕಳ್ಳನಲ್ಲ ಎಂಬುದು ಸಿದ್ಧವಾಗಿ ಬಿಡುಗಡೆಗೊಳ್ಳುವನು. ಅದರಂತೆ ವಿಪರೀತ ಜ್ಞಾನಿ ಶಿಕ್ಷೆಗೆ ಒಳಗಾಗುವನು. ತತ್ವಜ್ಞಾನಿ ಸಂಸಾರ ಬಂಧದಿಂದ ಬಿಡುಗಡೆ ಹೊಂದುವನು. ಉಪನಿಷತ್ತು ಜ್ಞಾನದ ಫಲವನ್ನು ನಿರೂಪಿಸಿದೆ. ಇಲ್ಲಿ ಸೂಚಿತವಾದ ತತ್ವಜ್ಞಾನ ಯಾವುದು? ಅದು ಭೇದಜ್ಞಾನವೇ ಅಥವಾ ಅದ್ವೈತ ಜ್ಞಾನವೇ ಎಂಬುದನ್ನು ನಾವೀಗ ವಿಶ್ಲೇಷಿಸಬೇಕಾಗಿದೆ. ವಿಪರೀತ ಜ್ಞಾನಿಯನ್ನು ಕಳ್ಳನಿಗೆ ಹೋಲಿಸಿದ್ದಾರೆ. ದ್ವೈತ ಜ್ಞಾನವನ್ನು ವಿಪರೀತ ಜ್ಞಾನವೆಂದು ಇಟ್ಟುಕೊಂಡರೂ ಅದನ್ನು ಪಡೆದವನು ಕಳ್ಳನೆನಿಸಿಕೊಳ್ಳಲಾರ. ತಾನು ಬ್ರಹ್ಮನಾಗಿದ್ದರೂ ಅದನ್ನು ತಿಳಿದುಕೊಳ್ಳದೆ ತನ್ನನ್ನು ಮರೆತವನು, ತನ್ನನ್ನು ಕಳೆದುಕೊಂಡವನು ದಡ್ಡ ಎನಿಸಿಕೊಂಡವನು ಬಹುದೇ ಹೊರತು ಕಳ್ಳನಾಗಲಾರ. ಆದ್ದರಿಂದ ದ್ವೈತ ಜ್ಞಾನವೇ ಯಥಾರ್ಥ, ಅಭೇದ ಜ್ಞಾನವೇ ವಿಪರೀತ ಜ್ಞಾನವೆಂದಾಗ ಮಾತ್ರ ಈ ದೃಷ್ಟಾಂತ ವಾಕ್ಯ ಸರಿಹೊಂದುತ್ತದೆ. ಕಳ್ಳನಾಗಬೇಕಾಗಿದೆ ಇನ್ನೊಬ್ಬರ ವಸ್ತುವನ್ನು ಕದಿಯಲೇಬೇಕಿಲ್ಲ. ಇನ್ನೊಬ್ಬರ ಸ್ವತ್ತನ್ನು ತನ್ನದೆಂದು ತಿಳಿದುಕೊಂಡಿದ್ದರೂ ಆತನು ಕಳ್ಳನೇ ಆಗುವನು. ಸಕಲ ಜಗತ್ಕರ್ತನಾದ ಸರ್ವಜ್ಞಾದ ಅನಂತಗುಣ ಪರಿಪೂರ್ಣವಾದ ತನಗಿಂತ ಭಿನ್ನವಾದ ಪರಮಾತ್ಮನೇ ತಾನೆಂದು ಭಾವಿಸಿ ಅವನ ಶಕ್ತಿಯ ಮಹಿಮೆಗಳೆಲ್ಲ ತನ್ನದೇ ಎಂದು ಭಾವಿಸಿದಲ್ಲಿ ಅದು ಕಳ್ಳತನವಾಗುವುದಿಲ್ಲವೇ ಆಗುತ್ತದೆ ಎಂದರ್ಥ. ಆದ್ದರಿಂದ ಭಗವಂತನ ಅಭೇದ ಜ್ಞಾನ ಒಂದು ರೀತಿಯಿಂದ ಕಳ್ಳತನವೇ ಆಗುವುದು. ಹೀಗೆ ಮಿಥ್ಯಾಜ್ಞಾನಿಯನ್ನು ಕಳ್ಳನಿಗೆ ಹೋಲಿಸುವಾಗ ಅಭೇದ ಜ್ಞಾನವೇ ಮಿಥ್ಯಾಜ್ಞಾನವೆಂದು ಈ ಉಪನಿಷತ್ತಿನ ಆಶೆಯಿಂದ ಸ್ಪಷ್ಟವಾಗುವುದು. ಅಭೇದ ಜ್ಞಾನ ಕಳ್ಳತನವೇ ಆಗಿದೆ ಎಂದು ಮಹಾಭಾರತ ಮೋಕ್ಷ ಧರ್ಮದಲ್ಲೂ ತಿಳಿಸಲಾಗಿದೆ. ಕೆಲವರು ಶಾಸ್ತ್ರದ ಪಕ್ಷವನ್ನು ತಿಳಿಯದೆ ಕೇವಲ ವಾದದ ಬಲದಿಂದ ಕಾಮಕ್ರೋಧಾದಿ ದೋಷಗಳ ಒಳಗಾಗಿ ಜೀವಬ್ರಹ್ಮ ಐಕ್ಯಾತ್ಮವನ್ನು ಹೇಳುತ್ತಾರೆ. ಶಾಸ್ತ್ರದ ನಿಜಾರ್ಥವನ್ನು ತಿಳಿಯದೆ ಶಾಸ್ತ್ರದ ಮೇಲೆ ಈ ಅರ್ಥವನ್ನು ಹೇಳಿರುವುದರಿಂದ ಈ ಶಾಸ್ತ್ರ ಚೌರ್ಯ ಅನಿಸುವುದು. ಬ್ರಹ್ಮನ ಅಭೇದವನ್ನು ಜೀವನಲ್ಲಿ ಹೇಳಿ ಬ್ರಹ್ಮನ ಗುಣವನ್ನು ತನ್ನದೆಂದು ಭಾವಿಸುವುದರಿಂದ ಬ್ರಹ್ಮನ ಚೌರ್ಯವೂ ಹೌದು. ಬ್ರಹ್ಮನಲ್ಲಿ ಸರ್ವಶಕ್ತಿ ಮುಂತಾದ ಗುಣಗಳನ್ನು ಕಾಣದೆ ವೈಗುಣ್ಯವನ್ನೇ ಕಾಣುತ್ತಾರೆ. ಇಂತಹ ವಿಪರೀತ ಜ್ಞಾನಕ್ಕೆ ಅನರ್ಥ ಕಾದಿದೆ. ಜೀವ ಬ್ರಹ್ಮರ ಗುಣ ಪ್ರಮಾಣಗಳನ್ನು ಪರೀಕ್ಷಿಸಿದಾಗ ಪರಿಪೂರ್ಣನೂ ಅಪರಿಚಿನ್ನನೂ ಆದ ಭಗವಂತನು, ಅಪೂರ್ಣನೂ ಅಪರಿಚಿನ್ನನೂ ಆದ ಜೀವನು ಒಂದೇ ಆಗುವುದು ಹೇಗೆ? ಪರಿಚಿನ್ನನಾದ ಜೀವ ಮತ್ತು ಭಗವಂತ ಒಬ್ಬನಾಗುವುದಿಲ್ಲ ಎಂಬುದು ಭಾರತ ವಾಕ್ಯ ನಿರೂಪಿಸಿದೆ. ಯಥಾ ಪಕ್ಷಿ ಚ ಸೂತ್ರಂ ನಾನಾ ವ್ಯಕ್ತರ ಸಹಾಯತಃ ಯಥಾ ನ ತಸ್ಸಮುತ್ರಸ್ಯ ಶುದ್ಧೋ ವರಮಣಿ ಯಥಾ ಚೋರಾಪಹರ್ಯ ಚ ಯಥಾ
ಪುಂ ವಿಷಯಾದಪಿ ತಥಾ ಜೀವೇಶ್ವರೋ ಭಿನ್ನೋ ಸರ್ವದೇವ ಲಕ್ಷಣೋ ತಾಪಿ ಸೂಕ್ಷ್ಮರೂಪತ್ವಾಂ ಜೀವ ಪರಮೋ ಹರಿಃ ಭೇದೇನ ಮಂದದೃಷ್ಟಿಯೇನಾಂ ದೃಶ್ಯತೆ ಪೇರರ್ಕೋಪಿ ಸನ್ ವೈಲಕ್ಷಣ್ಯಂ ತಮೋ ಜ್ಞಾತ್ವಂ ಮುಚ್ಯತೆ ಬದ್ಧತೆ ಅನ್ಯತಾ ಇತಿ ಪರಮೋಪನಿಷತ್ತಿನಲ್ಲಿ ಹತ್ತಿ ಮತ್ತು ಅದಕ್ಕೆ ಕಟ್ಟಿದ ಹಗ್ಗ, ಬೇರೆ ಬೇರೆ ಹಣ್ಣಿನ ರಸಗಳು, ಸಮುದ್ರ, ನೀರು, ಉಪ್ಪು ಮತ್ತು ಕಳ್ಳ ಮತ್ತು ಆತನು ಅಪಹರಿಸಿದ ವಸ್ತು, ಪುರುಷ ಮತ್ತು ಅವನು ತಲುಪಿದ ದೇಶ, ಈ ದೃಷ್ಟಾಂತಗಳನ್ನು ಉಪದೇಶಿಸಿ ಜೀವ ಈಶ್ವರು ಭಿನ್ನರು, ವಿಲಕ್ಷಣವಾಗಿದ್ದಾರೆ. ಆದರೂ ಅತ್ಯಂತ ಸೂಕ್ಷ್ಮವಾದ ಪರಮಾತ್ಮ ತನ್ನೊಳಗೆ ಪ್ರೇರಕನಾಗಿದ್ದರು ಸ್ಥೂಲ ದೃಷ್ಟಿ ಜೀವರಿಗೆ ಗೋಚರಿಸುವುದಿಲ್ಲ. ಈ ಭೇದ ಜ್ಞಾನದಿಂದಲೇ ಮೋಕ್ಷ. ಈ ಜ್ಞಾನವಿಲ್ಲದಿದ್ದರೆ ಅನರ್ಥ ವ್ಯಾಪ್ತಿ ಎಂದು ಹೇಳಿದೆ. ಹೀಗೆ 9 ದೃಷ್ಟಾಂತ ವಾಕ್ಯದಲ್ಲಿ ಜೀವ ಮತ್ತು ಪರಮಾತ್ಮನು ಹಕ್ಕಿ ಮತ್ತು ಅದನ್ನು ಕಟ್ಟಿದ ಹಗ್ಗ, ಬೇರೆ ಬೇರೆ ಹಣ್ಣಿನ ರಸಗಳು, ಹೊಳೆ ಮತ್ತು ಕಡಲು, ಮರ ಮತ್ತು ಅದನ್ನು ಬಡಿಸುತ್ತಿರುವ ಚೇತನ ಶಕ್ತಿ, ಸೂಕ್ಷ್ಮ ಜೀವ ಮತ್ತು ಅದರ ಒಳಗಡೆ ಇರುವ ಅದೃಶ್ಯ ಶಕ್ತಿ, ನೀರು ಮತ್ತು ಉಪ್ಪು, ಯಾಂತ್ರಿಕ ಮತ್ತು ಅದನ್ನು ತಲುಪುವ ಗಾಂಧಾರ ದೇಶ, ರೋಗಿ ಮತ್ತು ಅವನ ಪ್ರಾಣವನ್ನು ನಿಯಂತ್ರಿಸುವ ಪರದೇವತೆ, ಕಳ್ಳ ಮತ್ತು ಆತನ ಅಪಹರಿಸಿದ ವಸ್ತು, ಇವುಗಳಿಗೆ ಹೋಲಿಸಿದ್ದಾರೆ. ಈ ಎಲ್ಲ ವಸ್ತುಗಳಿಗೆ ಪರಸ್ಪರ ಭೇದ ಇರುವುದರಿಂದ ಸ್ಪಷ್ಟ. ಇಂತಹ ದೃಷ್ಟಾಂತವನ್ನು ಬಳಸಿಕೊಂಡಿರುವ ಉಪನಿಷತ್ತು ವೇದ ಪರಮಾತ್ಮನಿಗೆ ಅಭೇದವನ್ನು ಖಂಡಿತವಾಗಿ ಹೇಳಿದಾರದು. ಪರಮೋಪನಿಷತ್ತಲ್ಲಿ ದೃಷ್ಟಾಂತ ವಸ್ತುಗಳನ್ನೇ ಉಲ್ಲೇಖಿಸಿ ಈ ವಸ್ತುಗಳಿಗೆ ಪರಸ್ಪರ ಭೇದ ಇರುವಂತೆ ಜೀವೇಶ್ವರರು ಪರಸ್ಪರ ವಿಲಕ್ಷಣರಾಗಿದ್ದಾರೆ. ನಮ್ಮ ಒಳಗೆ ಪ್ರೇರಿತನಾಗಿದ್ದರೂ ಅತ್ಯಂತ ಸೂಕ್ಷ್ಮನಾಗಿರುವಂಥ ಸ್ಥೂಲ ಸೃಷ್ಟಿಯ ಜನರಿಗೆ ನಮ್ಮ ಒಳಗಿರುವ ಭಿನ್ನನಾದ ಪರಮಾತ್ಮ ಗೋಚರಿಸುವಾಗುತ್ತಿಲ್ಲ. ನಮಗಿರುವ ಭಿನ್ನವಾದ ದೇವರನ್ನು ಅರಿತುಕೊಳ್ಳುವುದೇ ಮುಕ್ತಿಯ ಸಾಧನ ಎಂದು ಹೇಳಿದೆ. ಆದ್ದರಿಂದ ಈ 9 ದೃಷ್ಟಾಂತ ವಾಕ್ಯಗಳ ಹಿನ್ನೆಲೆಯಲ್ಲಿ ಸ ಆತ್ಮ ತತ್ವಮಸಿ ಎಂಬ ವಾಕ್ಯವನ್ನು ಪರಿಶೀಲಿಸಿದಾಗ ನಾನು ಪರಮಾತ್ಮನ ಅಧೀನ, ಭಗವಂತನಿಗೆ ಭಿನ್ನ ಎಂಬುದಾಗಿ ದ್ವೈತದ ಉಪದೇಶವನ್ನೇ ಮಾಡುತ್ತಿದೆ ಅಂತ ತಿಳಿಯುತ್ತದೆ. ಅಭೇದ ನಿಶ್ಚಯವನ್ನು ಏಕೆ ಮಾಡಬೇಕು ಅಂದರೆ ಜೀವ ಬ್ರಹ್ಮರ ಐಕ್ಯದ ಜ್ಞಾನ ಯಾರಿಗೂ ಇಲ್ಲದಿರುವಾಗ ಅಪ್ರಸಕ್ತವಾದ ಇದನ್ನು ಉಪನಿಷತ್ತು ಯಾಕೆ ನಿಷೇಧ ಮಾಡುತ್ತೆ ಅಂದರೆ ಪ್ರೇರಕ ಸರ್ವಜೀವಾನಂ ಪ್ರಾಣಾಚೋದಿತ ಸಹ ವಿಷ್ಣು ಸಂಸಾರಿಣೋ ಅನ್ಯಃ ಯಸ್ತಮ ವಿಜ್ಞಾಯ ಮೂಢದೇಹಿ ದೇಹೇಂದ್ರಿಯ ಪ್ರಾಣಬುದ್ಧಿ ನೇತೃತ್ವಂ ಮನ್ಯತೆ ಆತ್ಮನಃ ಅಥ ಸಂಸಾರ ಪದವೀಂ ಯಾಂತಿ ಜೀವೇಶಯೋ ತದಾ ವೈಲಕ್ಷಣ್ಯಂ ಪರಂ ಜ್ಞಾತ್ವಂ ಮುಚ್ಯತೆ ಬದ್ಧತೆ ಅನ್ಯತೆ ಚ. ಸರ್ವಜೀವರ ಪ್ರೇರಕನು, ಎಲ್ಲರ ಇಂದ್ರಿಯ ಮನಸ್ಸುಗಳ ನಿಯಾಮಕನು ಆಗಿರುವ ಸಂಸಾರಿಗಳಿಗಿಂತ ಭಿನ್ನನಾದ ಪರಮಾತ್ಮನು ತಿಳಿಯದೆ ದೇಹ, ಇಂದ್ರಿಯ, ಪ್ರಾಣ, ಮನಸ್ಸುಗಳು ತಾನೇ ನಿಯಾಮಕರೆಂದು ಜೀವರು ಭಾವಿಸುತ್ತಾರೆ. ಆದ್ದರಿಂದಲೇ ಇವರು ಸಂಸಾರದಲ್ಲಿ ನರಳುತ್ತಾರೆ. ಜೀವೇಶ್ವರ ಭೇದವನ್ನು ತಿಳಿದವರು ಮಾತ್ರ ಅದಿಲ್ಲದಿದ್ದರೆ ಸಂಸಾರ ತಪ್ಪಿಲ್ಲ ಎನ್ನುವ ಆಗಮ ವಾಕ್ಯ ಸಂಸಾರಗಳಿಗೆ ಸಾಮಾನ್ಯವಾಗಿ ಈಶ್ವರನ ವಾಕ್ಯದ ಭ್ರಾಂತಿಯಿಂದ ಎಂದು ಸುನಿರೂಪಿತವಾಗಿದೆ. ಪರಮಾತ್ಮನ ಧರ್ಮಗಳು ತನ್ನಲ್ಲಿವೆ ಎಂದು ತಿಳಿದುಕೊಳ್ಳುವುದು ಐಕ್ಯ ಜ್ಞಾನವಾಗಿದೆ. ಹೀಗೆ ಎಲ್ಲ ಸಂಸಾರಗಳಲ್ಲಿರುವ ಈ ಅಭೇದ ಜ್ಞಾನದ ನಿವಾರಣೆಗೆ ಸ ಆತ್ಮ ಅತತ್ವಮಸಿ ಮುಂತಾದ ವಾಕ್ಯಗಳು ಹೊರಟಿದೆ. ಸರ್ವಾನ್ಯೇದ ಅಧೀನತ್ವಂ ಮಹಾಮನಃ ಅನೋಚಮಾನಿ ಸ್ತಭ್ಯಃ ಏವ ಯೇ ಸ್ವ ಆತ್ಮನೋ ಅನ್ಯಮನೋ ಚಾನಾತ್ಮಾದಿಗುಣಸ್ಪದಂ ಪರಮವಿಜ್ಞಾಯಂ ಸ್ತಭ್ಯಸ್ಯ ಪರಾಧೀನತ್ವಜ್ಞಾನಮೇವ ಸಭ್ಯತಾಂ ನಿರಸ್ಯ ತನ್ನಿಷ್ಠಾ ಹಿ ಅತ್ರ ಉಪದೇಶ್ಯತೆ. ಸ ಆತ್ಮ ತತ್ವಮಸಿ ಮುಂತಾದ ಉಪದೇಶವನ್ನು ಉದ್ದಾಲಕರು ಶ್ವೇತಕೇತುವಿಗೆ ನೀಡಿದ್ದಾರೆ. ಆ ಶ್ವೇತಕೇತುವಿಗೂ ಈ ಐಕ್ಯದ ಭ್ರಮೆಗಿತ್ತು. ಎಲ್ಲ ಜೀವಗಳಲ್ಲೂ ಗುರುಕುಲದಲ್ಲಿ ಓದಿದ ಶ್ವೇತಕೇತುವಿಗೆ ತಾನು ಮಹಾಪಂಡಿತನ ಅಹಂಕಾರ ಒದಗಿತ್ತು. ತನಗೆ ಇಂತಹ ಗುಣಗಳನ್ನು ನೀಡಿದ ಭಗವಂತನು ತಿಳಿಯದೆ ಅಹಂಕಾರಿಯಾದ ಶ್ವೇತಕೇತನಿಗೆ ಈ ದೋಷವನ್ನು ಪರಿಹರಿಸಲು ನೀನು ಭಗವಂತನ ಅಧೀನ ಎಂಬುದಾಗಿ ಉಪದೇಶಿಸಲು ಆ ವಾಕ್ಯ ಹೊರಟಿದೆ. ಈ ಅಹಂಭಾವದ ರೂಪದಲ್ಲಿ ಶ್ವೇತಕೇತನಲ್ಲಿದ್ದ ಪರಮಾತ್ಮನ ಐಕ್ಯ ಪ್ರಮೇಯನ್ನು ಈ ವಾಕ್ಯ ನಿಷೇಧಿಸುತ್ತದೆ.
ಆದ್ದರಿಂದ ಈ ಅತತ್ವಮಸಿ ಎಂಬುದೇ ಶಾಸ್ತ್ರದ ಅರ್ಥ. ಭಗವಂತ ಮತ್ತು ಜೀವರು ಭಿನ್ನರಾಗಿದ್ದಾರೆ ಎಂಬುದೇ ಈ 9 ದೃಷ್ಟಾಂತ ತೋರಿಸಿದ್ದಾರೆ. ಇದು ಪ್ರತಿ ದೃಷ್ಟಾಂತವನ್ನು ನಾವೆಲ್ಲರೂ ಪ್ರತಿದಿನವೂ ಅನುಭವಿಸುತ್ತಿದ್ದೇವೆ. ಇದಕ್ಕಾಗಿ ನಾವು ಶಾಸ್ತ್ರವನ್ನು ಓದಬೇಕಾಗಿಲ್ಲ. ದೃಷ್ಟಾಂತ ಯಾಕೆ ತೋರಿಸಿದ್ದಾರೆಂದರೆ ನಿಮ್ಮ ಅನುಭವವನ್ನೇ ನೀವು ಪರಿಶೀಲಿಸಿಕೊಳ್ಳಿ. ತನ್ಮೂಲಕ ಭಗವಂತ ನಮ್ಮಿಂದ ಭಿನ್ನನಾಗಿದ್ದಾನೆ ಎಂದು ಸ್ಪಷ್ಟೀಕರಿಸಿಕೊಳ್ಳಿ. ನಿಶ್ಚಿತವಾದ ಜ್ಞಾನವನ್ನು ಹೊಂದಿರಿ ಎಂಬ ಶ್ರೇಷ್ಠ ಜ್ಞಾನವನ್ನು ಉಪದೇಶ ಮಾಡಿದ ಶ್ರೀ ಪುರಂದರದಾಸರು ವರದ ಎಂಬ ಶಬ್ದದಿಂದ 10 ಜನರು ವಿವರಿಸಿದ್ದಾರೆ. ಇವರೆಲ್ಲರೂ ಭಿನ್ನರಾಗಿದ್ದಾರೆ, ಹರಿಯರ ಅನುಚರರಾಗಿದ್ದಾರೆ. ಭಿನ್ನ ಭಿನ್ನ ಉಪಾಯವನ್ನು ಸಾಧನ ರೂಪವಾಗಿ ಭಗವಂತನ ಅರಿತಿದ್ದಾರೆ ಎಂಬ ಮಹತ್ವವನ್ನು ತೋರಿಸಬೇಕಾಗಿದೆ. ಮುಖ್ಯವಾಗಿ ತಿಳಿಯಬೇಕಾದ್ದು ನಾವು ಭಗವಂತ ಭಿನ್ನರಾಗಿದ್ದೇವೆ ಎಂಬುದನ್ನು ತಿಳಿದರೆ ಮಾತ್ರ ವರದ ಎಂಬ ಶಬ್ದಕ್ಕೆ ಅರ್ಥ ಬರುತ್ತದೆ ಎಂಬುದನ್ನು ಸ್ಥಾಪನೆ ಮಾಡೋಕ್ಕೋಸ್ಕರವಾಗಿ ಪುರಂದರದಾಸರು ಉಪನಿಷತ್ತಿನ ವಾಕ್ಯದ ಅರ್ಥವನ್ನು ತಿಳಿಸಿದ್ದಾರೆ ಎಂದು ತಿಳಿಯಬೇಕು. ಇದರಿಂದ ಅವರ ಅಂತರ್ಯಾಮಿ ಪುರಂದರ ಪ್ರೀತನಾಗಲಿ ಎಂದು ನಾವು ತಿಳಿಯೋಣ. ಈ ಅರ್ಥ ನಮಗೆ ತಿಳಿಯುವುದು ಕೇವಲ ಮನುಷ್ಯ ಜನ್ಮದಲ್ಲಿ ಇರುವುದೇ ಮಾತ್ರ. ಮನುಷ್ಯ ಜನ್ಮ ಕಾರಣಕರ್ತರಾದ ನಮ್ಮ ತಂದೆ ತಾಳೆ ಅನುಗ್ರಹ ರೂಪವನ್ನು, ತಂದೆ ತಾಳೆ ಇರುವಿಕೆಗೆ ನೆರವಾದ ಗುರು ಹಿರಿಯರ ಅನುಗ್ರಹ ರೂಪವನ್ನು, ಇವರಲ್ಲಿ ತತ್ವಾಭಿಮಾನಿ ದೇವತೆಗಳಿರುವ ಅನುಗ್ರಹ ರೂಪವನ್ನು, ವಾಯುದೇವರು ಭಗವಂತನ ಆಜ್ಞಾ ಪ್ರಕಾರ ಎಲ್ಲರೂ ನಿಂತು ಈ ಸುಜ್ಞಾನವನ್ನು ಚೆಲ್ಲಿಂದ ಅವರ ವಿಶೇಷ ಅನುಗ್ರಹ ರೂಪವನ್ನು ಚಿಂತಿಸಿ ನೆನೆಸಬೇಕೊಳ್ಳಬೇಕು. ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರ ಭಗವಂತ ನಮ್ಮ ಬಿಂಬರೂಪನಾದ ಲಕ್ಷ್ಮೀನಾರಾಯಣರು ಮಾತ್ರ. ಅವನೇ ಇವರೆಲ್ಲರಲ್ಲೂ ನಿಂತು ಈ ಕೃತಿಯನ್ನು ನಡೆಸುವುದರಿಂದ ಅವನನ್ನು ವಿಶೇಷಾಕಾರವಾಗಿ ನಾವು ಸ್ಮರಿಸಿಕೊಳ್ಳುವುದು, ಅವನಿಗೆ ಯಾವ ರೀತಿಯ ಪ್ರತ್ಯುಪಕಾರವನ್ನು ಸಲ್ಲಿಸುವುದೆಂದರೆ ಭೂಯಿಷ್ಟಾಂತಿ ನಮ್ಮ ಮುಕ್ತಿವಿದೇಮ, ಭೂಯಿಷ್ಟಾಂತಿ ನಮ್ಮ ಮುಕ್ತಿವಿದೇಮ, ಭೂಯಿಷ್ಟಾಂತಿ ನಮ್ಮ ಮುಕ್ತಿವಿದೇಮ ಎಂದೇಳುವೆ ನಮ್ರವಾಗಿ ನಮಿಸೋಣ. ಭಾರತೀಯ ಮುಖ್ಯ ಪ್ರಾಣಾಂತರ ಶ್ರೀಕೃಷ್ಣಾರ್ಪಣಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.